ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ನ ಲೈವ್ ಕ್ಲಾಸಸ್ ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ ನ ಶೆಡ್ಯೂಲ್ ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ಹಾಯ್, ಹಲೋ. ನೋಡ್ತಾರೆ ಎಲ್ಲೋ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಾನು ಕಾರ್ತಿಕ್, ನಿಮ್ಮ ಫಿಸಿಕ್ಸ್ ಟೀಚರ್. ಇವತ್ತು ನಾವೇನು ಮಾಡೋಣ ಅಂದರೆ SA1 ಪೋರ್ಷನ್ಸ್ ಆಫ್ ಫಿಸಿಕ್ಸಿನ ರಿವಿಷನ್ ಮಾಡೋಣ. ಸೊ ರಿವಿಷನ್ ಏನಕ್ಕೆ ಮಾಡಬೇಕು? ಸೊ ಆಲ್ರೆಡಿ ನಾವು ಪಾಠನ ಎಲ್ಲ ಓದಾಗಿದೆ ಅಲ್ವಾ? ನಾವು ಯಾವ ಪಾಠನ ಓದಿದ್ದೀವೋ ಅದು ನಮ್ಮ ಬ್ರೈನಲ್ಲಿ ತುಂಬ ಹೊತ್ತು ರಿಟೈನ್ ಆಗಿರೋದಿಲ್ಲ. ಸೊ ಅದು ಜಾಸ್ತಿ ಹೊತ್ತು ರಿಟೈನ್ ಆಗಬೇಕಂದ್ರೆ ನಾವೇನು ಮಾಡೋಣ? ರಿವಿಷನ್ನ ಮಾಡಬೇಕು. ಓಕೆ, ಸೊ ಅದಕ್ಕೆ ಇವತ್ತು ನಾವು ಏನು ಮಾಡ್ತಾ ಇರೋದು ಲಾಸ್ಟ್ ಮಿನಿಟ್ ರಿವಿಷನ್ ಫಾರ್ ಯುವರ್ SA1 ಎಕ್ಸಾಮಿನೇಷನ್ಸ್. ಓಕೆ, ಸೊ ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಕಾರ್ತಿಕ್. ಇವಾಗ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಅಂದರೆ ಏನು? ಸೊ ಹೆಸರೇ ಪರೀಕ್ಷೆ ಇದೆ ಅಲ್ವಾ? ಅಂದರೆ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರೋದು. ಸೊ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರೋ ಕಾನ್ಸೆಪ್ಟ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಕ್ವೆಶ್ಚನ್ಸ್, ಕ್ವಿಝಸ್ ಎಲ್ಲ ಕೂಡ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಇನ್ನೇನು ಕೊಡ್ತಾ ಇದ್ದೀವಿ ನಾವು? ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ಗೆ ಕೂಡ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿದ್ದೀವಿ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ನೀವೇನು ಮಾಡ್ಬೋದು? ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡ್ಬೋದು, ಟೈಪ್ ಮಾಡ್ಬೋದು, ಅಥವಾ ಏನೇ ಪಿಕ್ಚರ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಅದನ್ನು ಪೋಸ್ಟ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ? ನಾವು ನಿಮ್ಮ ಡೌಟ್ಸ್ನ ಡೈರೆಕ್ಟಾಗಿ ಅಟೆಂಡ್ ಮಾಡ್ತೀವಿ, ಆನ್ಸರ್ ಮಾಡ್ತೀವಿ, ಮತ್ತು ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ಅದನ್ನು ಫುಲ್ಲಿಯಾಗಿ ಕ್ಲಾರಿಫೈ ಮಾಡ್ತೀವಿ. ಓಕೆ, ಸೊ ಇವಾಗ ಫಿಸಿಕ್ಸಿನ ಲೈವ್ ನಡೀತಾ ಇದೆ. ನೆಕ್ಸ್ಟ್ ಲೈವ್ ಅಂದರೆ ಯಾವಾಗಿರುತ್ತೆ? ನೆಕ್ಸ್ಟ್ ಲೈವ್ ಬಂದ್ಬಿಟ್ಟು ನಾಳೆ ಅಂದರೆ ಸ್ಯಾಟರ್ಡೆ 23rd ಸೆಪ್ಟೆಂಬರ್ ಇರುತ್ತೆ. ಎಷ್ಟು ಗಂಟೆಗಿರುತ್ತೆ ಲೈವು? ಮಧ್ಯಾಹ್ನ 2 ಗಂಟೆಗಿರುತ್ತೆ. ಯಾರು ತಗೋತಾ ಇರೋದು ಲೈವ್ನ? ಹರ್ಷಿತಾ ಅವ್ರು ತಗೋತಾ ಇರೋದು, ನಮ್ಮ ಹರ್ಷಿತಾ ಮ್ಯಾಮು. ಯಾವ ಸಬ್ಜೆಕ್ಟ್ ತಗೋತಾ ಇರ್ತಾರೆ? ಅವರು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ತಗೋತಾ ಇರ್ತಾರೆ. ಸೊ ಟೈಮ್ ಟೇಬಲ್ ನೋಡಿದ್ರಲ್ವಾ? ನಾಳೆ ಲೈವ್ ಕ್ಲಾಸ್ಗೆ ಕರೆಕ್ಟಾಗಿ ಜಾಯ್ನ್ ಆಗಿ. ಕೆಮಿಸ್ಟ್ರಿಯಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಮೇಡಮ್ ಕ್ಲಿಯರ್ ಮಾಡ್ತಾರೆ. ಹಾಗೆ ಅದು ಕೂಡ ಒಂದು ರಿವಿಷನ್. ಸೊ ಕೆಮಿಸ್ಟ್ರಿ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಟೆಲಿಗ್ರಾಮ್ ಚಾನೆಲ್ ನಾವು ಡೌಟ್ ಕ್ಲಾರಿಫಿಕೇಷನ್ಗೆ ಓಪನ್ ಆಗಿರುತ್ತೆ. ಕೆಮಿಸ್ಟ್ರಿ ಡೌಟ್ಸ್ನ ಕೇಳಿ, ಫಿಸಿಕ್ಸ್ ಡೌಟ್ಸ್ನ ಕೇಳಿ, ಮ್ಯಾಥಮೆಟಿಕ್ಸ್ ಡೌಟ್ಸ್ನ ಕೇಳಿ. ಸೊ ಈ ವಿಡಿಯೋನ ನೀವು ಲೈವ್ ಆದಮೇಲೆ ನೋಡ್ತಿದ್ರು ಪರವಾಗಿಲ್ಲ, ನಿಮ್ಮ ಡೌಟ್ಸ್ನ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಪರೀಕ್ಷೆಯಲ್ಲಿ ನಾವು ಎಂಟೈರ್ ಸಿಲೆಬಸ್ನ ಕವರ್ ಮಾಡಿದ್ದೀವಿ. ನೀವು ಅಲ್ಲಿಗೆ ಹೋಗಿ ಕೂಡ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನ ಒಂದೊಂದು ಟಾಪಿಕ್ ಮೇಲೂ ನೋಡ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಏನು? 20 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ನಾನು ಇಲ್ಲೇಂತ ಮಾಡಿದ್ದೀನಿ ಅಂದರೆ ಫಿಸಿಕ್ಸಲ್ಲಿ 20 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ತೊಗೊಂಡಿದ್ದೀನಿ. ಈ ಕ್ವೆಶ್ಚನ್ಸ್ನ ನಾವು ಅರ್ಥ ಮಾಡಿಕೊಂಡು ಓದಿದ್ರೆ ಸಾಕು, ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ಟೇಕ್ ಅವೇ ಏನು? ಈ ವಿಡಿಯೋನ ನೀವು ನೋಡ್ತೀರಾ, ಇದರಿಂದ ನಿಮಗೇನು ಸಿಗುತ್ತೆ?
ಈ ವಿಡಿಯೋನ ನಿಮ್ಮ ಫುಲ್ ನೋಡಿದ್ರೆ ಎಲ್ಲ ಕ್ವಶನ್ಸ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಡೌಟ್ಸ್ ಕ್ಲಾರಿಫೈ ಆದರೆ ನಿಮಗೆ ಸಿಗೋ ಅಂಥದ್ದು ಪಕ್ಕಾ ಫಿಸಿಕ್ಸಲ್ಲಿ ನೀವು ಪಾಸ್ ಆಗ್ತೀರಾ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿಯಲ್ಲಿ ಮೊದಲನೇ ಕ್ವಶನ್ ಯಾವುದಿದೆ? ಕ್ವಶನ್ ನಂಬರ್ 1, ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕಿಟ್ಸ್. ಸೊ ಇಲ್ಲಿ 2 ಕಾಂಪೋನೆಂಟ್ಸ್ನ ಕೇಳಿದ್ದಾರೆ. ಮೊದಲನೇ ಕಾಂಪೋನೆಂಟ್ ಯಾವುದಿದೆ? ರಿಯೋಸ್ಟ್ಯಾಟ್ ಅಂತ ಕೇಳಿದ್ದಾರೆ. ಸೊ ರಿಯೋಸ್ಟ್ಯಾಟನ್ನು ನಾವು ಡ್ರಾ ಮಾಡಿ ತೋರಿಸ್ಬೇಕು. ಅದ್ರ ಜೊತೆಗೆ ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಇದನ್ನ ಕೂಡ ಡ್ರಾ ಮಾಡಿ ತೋರಿಸ್ಬೇಕು. ಸೊ ರಿಯೋಸ್ಟ್ಯಾಟ್ನ ಯಾವ ಥರ ಡ್ರಾ ಮಾಡೋದು? ಸ್ಟ್ರೈಟ್ ಲೈನ್ ಎಳೆದು ಒಂದು ಜಿಗ್ಜಾಗ್ ಲೈನ್ಸ್ ಎಳೆದ್ಬಿಟ್ಟು ಇದು ರಿಯೋಸ್ಟ್ಯಾಟ್ ಆಗುತ್ತೆ. ಅದ್ರ ಜೊತೆಗೆ ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ಹಿಂಗೆ ಒಂದು ವೈರ್, ಇದ್ರ ಮೇಲ್ಗಡೆ ಇನ್ನೊಂದು ವೈರ್ ಬರ್ತಾ ಇದ್ರೆ ಜಾಯ್ನ್ ಆಗ್ತಿಲ್ಲ ಅಲ್ವಾ? ಸೊ ಅದಕ್ಕೆ ಈ ಥರ ಒಂದು ಕರ್ವ್ ಮಾಡಿಬಿಟ್ಟು ಈ ರೀತಿ ಡ್ರಾ ಮಾಡಬೇಕು. ಓಕೆ, ಇದು ರಿಯೋಸ್ಟ್ಯಾಟ್, ಇದು ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಸೊ ಈ ಪ್ರಶ್ನೆಯಲ್ಲಿ ಇವೆರಡನ್ನು ಕೇಳಿದ್ದಾರೆ. ಇದು ಬಿಟ್ಟು ಬೇರೆ ಏನು ಕೇಳ್ಬೋದು? ಅದು ಕೂಡ ಇಲ್ಲಿದೆ ನೋಡಿ. ಸೊ ಇವೆರಡು ಬಿಟ್ಟು ಕೂಡ ಎಲೆಕ್ಟ್ರಿಕ್ ಸೆಲ್ನ ಕೇಳ್ಬೋದು. ಎಲೆಕ್ಟ್ರಿಕ್ ಸೆಲ್ ಯಾವ ಥರ ರಿಪ್ರೆಸೆಂಟ್ ಮಾಡೋದು? ಈ ರೀತಿಯಲ್ಲಿ. ಬ್ಯಾಟ್ರಿ ಕಲೆಕ್ಷನ್ ಆಫ್ ಸೆಲ್ಸ್. ಸೊ 2ಕ್ಕಿಂತ ಜಾಸ್ತಿ ಸೆಲ್ಗಳಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಬ್ಯಾಟ್ರಿ ಅಂತ ಕರಿತೀವಿ. ನೆಕ್ಸ್ಟ್, ಪ್ಲಗ್ ಕೀ ಆರ್ ಸ್ವಿಚ್ ಓಪನ್. ಸೊ ಸ್ವಿಚ್ ಓಪನ್ ಯಾವ ರೀತಿ ತೋರಿಸೋದು? ಈ ರೀತಿಯಲ್ಲಿ ತೋರಿಸ್ಬೋದು. ಸೊ ಡಾಟ್ ಇರೋದಿಲ್ಲ ಇಲ್ಲಿ. ಡಾಟ್ ಇಲ್ಲ ಅಂದ್ರೆ ಏನು? ಓಪನ್ ಆಗಿದೆ ಅಂತ ಅರ್ಥ. ಸ್ವಿಚ್ ಕ್ಲೋಸ್ನ ಯಾವ ರೀತಿ ತೋರಿಸೋದು? ಸೇಮ್ ಥಿಂಗ್ಗೆ ಇಲ್ಲಿ ಒಂದು ಡಾಟ್ ಹಾಕ್ಬೇಕು ಮಧ್ಯದಲ್ಲಿ. ಆಲ್ರೈಟ್. ನೆಕ್ಸ್ಟ್, ಆ ವೈರ್ ಜಾಯಿಂಟ್ ಅಂದ್ರೆ ಇಲ್ಲಿ ವೈರ್ ಏನಾಗಿರುತ್ತೆ? ಜಾಯಿಂಟ್ ಆಗಿರುತ್ತೆ. ಸೊ ಜಾಯಿಂಟ್ ಆಗಿರೋ ವೈರ್ನ ಯಾವ ರೀತಿ ತೋರಿಸೋದು? ಈ ರೀತಿಯಲ್ಲಿ ತೋರಿಸ್ಬೋದು. ನೆಕ್ಸ್ಟ್, ವೈರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ಇದು ನಾನು ಜಸ್ಟ್ ಮಾಡಿದ್ದೀನಿ. ಸೊ ಈ ರೀತಿ ತೋರಿಸ್ಬೋದು. ನೆಕ್ಸ್ಟ್, ಬೇರೆ ಯಾವ ಸಿಂಬಲ್ಸ್ನ ಕೇಳ್ಬೋದು? ಎಲೆಕ್ಟ್ರಿಕ್ ಬಲ್ಬ್ನ ಸಿಂಬಲ್ ಕೇಳ್ಬೋದು, ಈ ರೀತಿ ಡ್ರಾ ಮಾಡಬೇಕು. ಆ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್ನ ಕೇಳ್ಬೋದು, ಈ ರೀತಿ ಡ್ರಾ ಮಾಡ್ಬೋದು. ನೆಕ್ಸ್ಟ್, ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟ್ಯಾಟ್, ಈ ರೀತಿ ಅಥವಾ ಈ ರೀತಿ ಡ್ರಾ ಮಾಡ್ಬೋದು. ನೆಕ್ಸ್ಟ್, ಅಮ್ಮೀಟರ್ ಎ ಅಂತ ಬರೆದು ಪಾಸಿಟಿವ್ ನೆಗೆಟಿವ್ ಎಂಡ್ಸ್ನ ತೋರಿಸಿ, ವೋಲ್ಟ್ ಮೀಟರ್ ವಿ ಅಂತ ಬರೆದ್ಬಿಟ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಡ್ಸ್ನ ತೋರಿಸಿ. ಸೊ ಇಲ್ಲಿ ನಾವು ತೋರಿಸಿರೋ ಸಿಂಬಲ್ಸ್ ಎಷ್ಟಿದಾವೋ ಇಷ್ಟು ಸಿಂಬಲ್ಸ್ ಅಲ್ಲಿ ಯಾವುದಾದ್ರೂ ಸಿಂಬಲ್ಸ್ನ ಕೇಳ್ಬೋದು. ಸೊ ಈ ಕ್ವಶನ್ ತಗೊಳ್ಳೋ ಕಾರಣ ಏನಂದ್ರೆ ಎಲ್ಲ ಸಿಂಬಲ್ಸ್ನ ರಿವಿಷನ್ ನಿಮಗಾಗ್ಲಿ ಅಂತ. ಸೊ ಈ ಕ್ವಶನ್ ಮೇಲೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ ಕಮೆಂಟ್ಸ್ ನಾನು ಅಡ್ರೆಸ್ ಮಾಡ್ತೀನಿ ಡೈರೆಕ್ಟಾಗಿ. ಓಕೆ, ಕಮೆಂಟ್ ಮಾಡಿ ಬೇಗ ಡೌಟ್ಸ್ ಇದ್ರೆ. ಸೊ ಯಾವುದು ಡೌಟ್ಸ್ ಬರ್ತಾ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಫೈನ್. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 2 MCQ ಆಗಿದೆ. ನೋಡೋಣ ಬನ್ನಿ. ಅ ಡಿವೈಸ್ ಯೂಸ್ ಟು ಮೆಷರ್ ದ ರೇಟ್ ಆಫ್ ಕರೆಂಟ್ ಇನ್ ಅನ್ ಸರ್ಕಿಟ್ ಇಸ್. ಸೊ ಕರೆಂಟ್ ಮೆಷರ್ ಮಾಡೋದಕ್ಕೆ ಯಾವ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ: ಅಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್ ಹಾಗೂ ಬ್ಯಾಟರಿ. ಸೊ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ ಅಮ್ಮೀಟರ್. ಕರೆಕ್ಟ್. ಸೊ ಅಮ್ಮೀಟರ್ ಏನ್ ಮಾಡುತ್ತೆ? ಅಮ್ಮೀಟರು ಒಂದು ಸರ್ಕಿಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ಮೆಷರ್ ಮಾಡುತ್ತೆ. ಸೊ ವೋಲ್ಟ್ ಮೀಟರ್ ಏನ್ ಮೆಷರ್ ಮಾಡುತ್ತೆ ಅಂದ್ರೆ ವೋಲ್ಟೇಜ್ನ ಮೆಷರ್ ಮಾಡುತ್ತೆ. ಹಾಗೆ ಗ್ಯಾಲ್ವನೋಮೀಟರ್ ಎಲೆಕ್ಟ್ರಿಸಿಟಿ ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದನ್ನ. ಬ್ಯಾಟ್ರಿ ಏನ್ ಮಾಡುತ್ತೆ? ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಅಮ್ಮೀಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 2. ಓಕೆ, ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ ತಕ್ಷಣ ನಂಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಅವಾಗ ಅದನ್ನ ನಾನು ಅಡ್ರೆಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್. ಇದು ಪ್ರಶ್ನೆ 2. ಮೂರನೇ ಪ್ರಶ್ನೆಗೆ ಹೋಗೋಣ. ಓಕೆ, ಅಮ್ಮೀಟರ್ ನೋಡೋದಕ್ಕೆ ಈ ರೀತಿಯಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿರೋ ತರ ನೀವು ಎ ಅಂತ ಬರೆದಿದೆ, ಇದು ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಡ್. ಇದನ್ನ ಸರ್ಕಿಟ್ಗೆ ನಾವು ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕು? ಸೀರೀಸ್ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕು. ಅಂದ್ರೆ ಕರೆಂಟು ಅಮ್ಮೀಟರ್ನ ಪಾಸ್ ಮಾಡ್ಕೊಂಡು ಹೋಗಬೇಕು, ಆ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ಅಮ್ಮೀಟರು ಸೀರೀಸ್ ಸರ್ಕಿಟ್ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿರಬೇಕು. ಅದೇ ರೀತಿ ವೋಲ್ಟ್ ಮೀಟರು ಸರ್ಕಿಟ್ಗೆ ಪ್ಯಾರಲೆಲ್ ಆಗಿ ಕನೆಕ್ಟ್ ಆಗಿರಬೇಕು. ಅಮ್ಮೀಟರ್ ಇನ್ ಸೀರೀಸ್, ವೋಲ್ಟ್ ಮೀಟರ್ ಇನ್ ಪ್ಯಾರಲೆಲ್. ಜ್ಞಾಪಕ ಇಟ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಆಲ್ ರೈಟ್. ಮುಂದಿನ ಪ್ರಶ್ನೆ ನಂಬರ್ 3. State Ohm's law. Write the formula that shows relationship between potential difference, electric current and resistance in an electric circuit. Ohm's law ಅಂದ್ರೆ ಏನು? Ohm's law ಅಲ್ಲಿ ಬರ್ತಾ ಇರುವಂತ ಪ್ಯಾರಾಮೀಟರ್ಸ್ ಇನ ಮಧ್ಯದಲ್ಲಿರುವ ರಿಲೇಶನ್ಶಿಪ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ Ohm's law ಅಂದ್ರೆ ಏನು ನೋಡೋಣ ಬನ್ನಿ. ಸೊ Ohm's law ಅಂದ್ರೆ at constant temperature. ಸೊ ಈ ತರ ಜ್ಞಾಪಕ ಇಟ್ಕೋಬಹುದು ನೋಡಿ ನೀವು. V is directly proportional to I. ಇದೇ Ohm's law. ಜ್ಞಾಪಕ ಈ ತರ ಇಟ್ಕೊಳ್ಳಿ. ಆದ್ರೆ ಆನ್ಸರ್ನ ಬರಿಬೇಕಂದ್ರೆ ಯಾವ ರೀತಿ ಬರಿಬೇಕು? ಆನ್ಸರ್ನ ಈ ರೀತಿ ಬರಿಬೇಕು. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಈ ರೀತಿ ಸ್ಟಾರ್ಟ್ ಮಾಡಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಕ್ರಾಸ್ ದ ಎಂಡ್ಸ್ ಆಫ್ ದ ಗಿವನ್ ಮೆಟಾಲಿಕ್ ವೈರ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕಿಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದ್ರೆ ಯಾವ ರೀತಿ ಬರೆಯೋದು? ಅದನ್ನ ಈ ರೀತಿ ಬರೀಬಹುದು. ವಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ.
ಓಕೆ, ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಬರಿಬೇಕಾದ್ರೆ ಈ ರೀತಿ ಬರಿಬೇಕು. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಬರೆದು ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ನಾವು ಯಾವಾಗ ಪ್ರೊಪೋರ್ಷನಾಲಿಟಿ ಸಿಂಬಲ್ನ ತೆಗೆದಾಕ್ತೀವೋ ಅವಾಗ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಏನ ಕಾನ್ಸ್ಟೆಂಟು? ಆರ್. ಏನಿದು ಆರ್ ಅಂದರೆ ಆರ್ ಇಸ್ ದ ರೆಸಿಸ್ಟೆನ್ಸ್. ಓಕೆ, ಸೊ ಬಸವರಾಜ್ ಅವರು ಒಂದು ಕಾಮೆಂಟ್ನ ಕೇಳಿದ್ದಾರೆ, ಗ್ಯಾಲ್ವೆನೋಮೀಟರ್ ಯಾವುದು ಸರ್? ಗ್ಯಾಲ್ವೆನೋಮೀಟರ್ ಅಂದರೆ ಅದು ಒಂದು ಡಿವೈಸ್ ವಿಚ್ ಇಸ್ ಯೂಸ್ ಟು ಡಿಟೆಕ್ಟ್ ದ ಎಲೆಕ್ಟ್ರಿಸಿಟಿ. ಓಕೆ, ಎಲೆಕ್ಟ್ರಿಕ್ ಕರೆಂಟ್ನ ಡಿಟೆಕ್ಟ್ ಮಾಡೋದಕ್ಕೆ ಗ್ಯಾಲ್ವೆನೋಮೀಟರ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಗ್ಯಾಲ್ವೆನೋಮೀಟರ್ ಜಾಸ್ತಿ ಯೂಸಸ್ನ ನಾವು ನೆಕ್ಸ್ಟ್ ಚಾಪ್ಟರ್ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಚಾಪ್ಟರಲ್ಲಿ ಗ್ಯಾಲ್ವೆನೋಮೀಟರ್ನ ಯೂಸಸ್ನ ನಾವು ನೋಡ್ತೀವಿ. ಓಕೆ, ಸೊ ಗ್ಯಾಲ್ವೆನೋಮೀಟರ್ ಬೇಸಿಕಲಿ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಬಸವರಾಜ್, ಇಟ್ ಇಸ್ ಯೂಸ್ ಟು ಡಿಟೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಆಯ್ತಾ? ಬೇರೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಇದನ್ನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕೀಗ ನಾವು? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಹೇಳಿ, ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿದ್ದೀನಿ. ಯಾವಾಗ ಪ್ರಪೋರ್ಷನಾಲಿಟಿ ಸಿಂಬಲ್ನ ನಾವು ತೆಗೆದಾಕ್ತೀವೋ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ ಯಾವುದು? ರೆಸಿಸ್ಟೆನ್ಸ್ ಆರ್. ಸೊ ಈ ಫಾರ್ಮುಲಾ ಯಾವ ಥರ ಜ್ಞಾಪಕ ಇಟ್ಕೋಬೇಕು? ರಿಲೇಷನ್ಶಿಪ್ ಏನೋ ಈ ರೀತಿ ತೋರಿಸಿದ್ದಾರೆ ನೋಡಿ. ರಿಲೇಷನ್ಶಿಪ್ ವಿ ಐ ಆರ್ ಹೆಂಗೆ ಜ್ಞಾಪಕ ಇಟ್ಕೋಬೇಕು ಗೊತ್ತಾ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಐ ಇಸ್ ಈಕ್ವಲ್ ಟು ವಿ ಬೈ ಆರ್, ಅದೇ ರೀತಿಯಲ್ಲಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಓಕೆ, ನೆಕ್ಸ್ಟ್ ಹರ್ಷಿತಾ ಗೌಡ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ಕನೆಕ್ಟಿಂಗ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಸೊ ಕನೆಕ್ಟಿಂಗ್ ಇನ್ ಸೀರೀಸ್ ಅಂದ್ರೆ ಏನಾಗ್ತಾ ಇದೆ? ಈ ರೀತಿ ಬರುತ್ತೆ ನೋಡಿ. ಸೊ ಇಲ್ಲಿ ಒಂದು ಅಮೀಟರ್, ರೆಸಿಸ್ಟೆನ್ಸ್, ಓಕೆ, ಇದು ಸೀರೀಸ್ ಅಲ್ಲಿ ಇದೆ ಅಂದ್ರೆ ಥ್ರೂ ಕರೆಂಟ್ ಈ ಥ್ರೂ ಫ್ಲೋ ಆಗುತ್ತೆ ಈ ತರ. ಸೊ ಅದೇ ಪ್ಯಾರಲಲ್ ಅಂದ್ರೆ ಏನು ಗೊತ್ತಾ? ಈ ಎಂಡು ಮತ್ತೆ ಈ ಎಂಡಿಗೆ ಈ ತರ ಫ್ಲೋ ಆಗುತ್ತೆ. ಇದು ವೋಲ್ಟ್ ಮೀಟರ್ ಆಗಿರುತ್ತೆ. ಸೊ ಇದು ಪ್ಯಾರಲಲ್ ಆಗಿದೆ, ಇದು ಸೀರೀಸ್ ಆಗಿ. ಸೀರೀಸ್ ಅಂದ್ರೆ ಅದ್ರ ಜೊತೆಗೇನೆ, ಪ್ಯಾರಲಲ್ ಅಂದ್ರೆ ಈ ತರ 2 ಪಾಯಿಂಟ್ಸ್ ಮೇಲ್ಗಡೆ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ಇದು ಪ್ಯಾರಲಲ್ ಕನೆಕ್ಷನ್, ಇದು ಸೀರೀಸ್ ಕನೆಕ್ಷನ್. ಆಲ್ ರೈಟ್, ಎನಿ ಅದರ್ ಡೌಟ್ಸ್? ಓಕೆ, ಫೈನ್. ಸೊ ಇಲ್ಲಿ ರಿಲೇಶನ್ಶಿಪ್ನ ಈ ರೀತಿ ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಕ್ವಶನ್. ಸೊ ಇದು ಲಿಸ್ಟ್ ಆಫ್ ಫಾರ್ಮುಲಾಸ್. ಈ ಎಲೆಕ್ಟ್ರಿಸಿಟಿ ಪಾಠದಲ್ಲಿ ಬರ್ತಾ ಇರಕ್ಕಂಥ ಎಲ್ಲ ಫಾರ್ಮುಲಾಸ್ ಲಿಸ್ಟು ಇಲ್ಲಿದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಐ. ಸೊ ಇಲ್ಲಿ ಸಿಂಬಲ್ಸ್ ಐ ಅಂದ್ರೆ ಏನು ಅಂತ ಡೌಟ್ ಬಂದ್ರೆ ಈ ಕಡೆ ಬಂದಿರುತ್ತೆ ನೋಡಿ. ಐ ಅಂದ್ರೆ ಏನು? ಕರೆಂಟ್. ಸೊ ಬಸವರಾಜ್ ಅವರು ಇನ್ನೊಂದು ಡೌಟ್ ಕೇಳಿದ್ದಾರೆ, ಓಮ್ಸ್ ಲಾ ಕನ್ನಡದಲ್ಲಿ ಅರ್ಥ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಓಮ್ಸ್ ಲಾ ಅಂದ್ರೆ ನೋಡಿ ಬಸವರಾಜ್, ಒಂದು ಡೀಟೇಲ್ಡ್ ವಿಡಿಯೋ ವಿತ್ ಅನ್ ಆಕ್ಟಿವಿಟಿ ಮಾಡಿದೀವಿ ನಾವು, ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ. ಸೊ ಓಮ್ಸ್ ಲಾ ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ರೆಸಿಸ್ಟೆನ್ಸ್ ಆರೇ ಬರುತ್ತೆ, ಆರ್ ಯಾವಾಗಲೂ ಹೆಂಗೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಇದೆ. ಅದು ನೀವು ನೋಡಿ. ಆದ್ರೆ ಈಗ ಸದ್ಯಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ವೋಲ್ಟೇಜ್ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇರುತ್ತೆ. ವೋಲ್ಟೇಜ್ ಅಂದ್ರೆ ಏನು? ಮತ್ತೆ ವೋಲ್ಟೇಜ್ ಅಂದ್ರೆ ಅದೊಂದು ಪುಷ್. ಯಾವ್ದು ಪ್ರೊವೈಡ್ ಮಾಡುತ್ತೆ ಈ ಪುಷ್? ಆ ಪುಷ್ನ ಬಂದ್ಬಿಟ್ಟು ಬ್ಯಾಟ್ರೀಸ್ ಪ್ರೊವೈಡ್ ಮಾಡುತ್ತೆ. ಸೊ ಯಾವಾಗ ಈ ಬ್ಯಾಟ್ರೀಸ್ ಪುಷ್ನ ಪ್ರೊವೈಡ್ ಮಾಡೋದು ಅವಾಗ ಏನು ಫ್ಲೋ ಆಗುತ್ತೆ? ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಎಲೆಕ್ಟ್ರಾನ್ಸ್ ಫ್ಲೋ ಆದಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ವೋಲ್ಟೇಜ್ ಬಂದ್ಬಿಟ್ಟು ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ನಾವು ಯಾವಾಗ ಈ ಪ್ರೊಪೋರ್ಷನಾಲಿಟಿ ಸಿಂಬಲ್ನ ತೆಗೆದಾಕ್ತೀವೋ ಅವಾಗ ಏನು ಬರುತ್ತೆ? ನಮಗೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ ನೋಡಿ. ಇಲ್ಲಿ ಪ್ರೊಪೋರ್ಷನಲ್ ಸಿಂಬಲ್ ತೆಗೆದಾಕಿದಾಗ ಈಕ್ವಲ್ಸ್ ಟು ಸೈನ್ ಬರುತ್ತೆ. ಐ ಅದೇ ರೀತಿಯಲ್ಲಿ ಇರುತ್ತೆ, ವಿ ಐ, ಇಲ್ಲೂ ಕೂಡ ವಿ ಐ. ಆದ್ರೆ ಇಲ್ಲಿ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆರ್ ಬರುತ್ತೆ. ಈ ಆರ್ ಹೆಂಗ್ ಬಂತು? ಆರ್ ಹೆಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ? ಇದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಮ್ಮ ಚಾನಲ್ ಅಲ್ಲಿ ಕಳಿಸಿದೀವಿ, ಹಾಕಿದೀವಿ. ದಯವಿಟ್ಟು ಅದನ್ನ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ಓಮ್ಸ್ ಲಾಯಿನ ಬಗ್ಗೆ ಆಯ್ತು. ಸೊ ಲಿಸ್ಟ್ ಆಫ್ ಫಾರ್ಮುಲಾಸ್ ಮಾತಾಡ್ತಿದ್ವಿ ನಾವು. ಸೊ ಇದೇ ಎಲೆಕ್ಟ್ರಿಸಿಟಿ ಇಡೀ ಚಾಪ್ಟರ್ ಅಲ್ಲಿ ಇದೆ ಲಿಸ್ಟ್ ಆಫ್ ಫಾರ್ಮುಲಾಸ್. ಇದರಲ್ಲಿ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಹಾಗೂ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇವೆರಡು ಫಾರ್ಮುಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಡೀ ಫಾರ್ಮುಲಾಸ್ ಹಾಕಿದೀವಿ, ನೀವು ಇದನ್ನ ಸ್ಕ್ರೀನ್ಶಾಟ್ ತಗೋಬಹುದು. ಈ PPTಯ PDF ಕಂಪ್ಲೀಟ್ ಆಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು ಆಮೇಲೆ. ಓಕೆ, ಸೊ ಇದು ಲಿಸ್ಟ್ ಆಫ್ ಫಾರ್ಮುಲಾಸ್ ಇನ್ನ ಬಗ್ಗೆ. ನೆಕ್ಸ್ಟ್ ನೋಡೋಣ, ವಾಟ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ಓಕೆ, ರೆಸಿಸ್ಟಿವಿಟಿನ SI ಯೂನಿಟ್ ಏನು? ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ? ಏನು ರೆಸಿಸ್ಟಿವಿಟಿ SI ಯೂನಿಟ್? ಓಕೆ, ನಾನೇ ಆನ್ಸರ್ ಮಾಡಲಾ? ಆಲ್ ರೈಟ್. ಸೊ ರೆಸಿಸ್ಟಿವಿಟಿಯ SI ಯೂನಿಟ್ ಬಂದ್ಬಿಟ್ಟು ಓಮ್ ಮೀಟರ್ ಆಗಿರುತ್ತೆ. ಸೊ ಇಲ್ಲಿ ನಾನು SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಕೇಳಿದ್ದೀನಿ. ಎಕ್ಸಾಮಲ್ಲಿ ಬೇರೆ ಏನಾದರೂ ಕೇಳಿದ್ರೆ ಏನು ಮಾಡೋದು? ಅದಕ್ಕೆ ನಾನೇನು ಮಾಡಿದ್ದೀನಿ, ಎಲ್ಲ ಪ್ಯಾರಾಮೀಟರ್ಸಿನ SI ಯೂನಿಟ್ಸ್ನ ಒಂದು ಟೇಬಲ್ ಮಾಡಿದ್ದೀನಿ. ಆ ಟೇಬಲು ಈ ರೀತಿ ಇರುತ್ತೆ ನೋಡಿ. ಸೊ ಅಕಸ್ಮಾತ್ ಚಾರ್ಜಿನ SI ಯೂನಿಟ್ ಕೇಳಿದ್ರೆ ಏನು? ಕೂಲಮ್. ಎಲೆಕ್ಟ್ರಿಕ್ ಕರೆಂಟಿನ SI ಯೂನಿಟ್ ಕೇಳಿದ್ರೆ ಆಂಪಿಯರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸಿನ SI ಯೂನಿಟ್ ಕೇಳಿದ್ರೆ ವೋಲ್ಟ್. ರೆಸಿಸ್ಟೆನ್ಸಿನ SI ಯೂನಿಟ್ ಓಮ್ಸ್. ರೆಸಿಸ್ಟಿವಿಟಿಯ SI ಯೂನಿಟ್ ಓಮ್ ಮೀಟರ್. ಹೀಟ್ ಡಿಸಿಪೇಟೆಡ್ ಅವರ್ ಎನರ್ಜಿ SI ಯೂನಿಟ್ ಜೂಲ್ಸ್. ಹಾಗೂ ಎಲೆಕ್ಟ್ರಿಕ್ ಪವರಿನ SI ಯೂನಿಟ್ ವಾಟ್ಸ್.
ಓಕೆ, ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. ನಮಗೆ ಯಾವ್ದು ಕೇಳಿದ್ರು ಪ್ರಶ್ನೆಯಲ್ಲಿ ರೆಸಿಸ್ಟಿವಿಟಿ ಕೇಳಿದ್ರು. ಇದು ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ 1 ಮಾರ್ಕಿಗೆ MCQ ಅಥವಾ 1 ಮಾರ್ಕ್ ಅಥವಾ MCQನ ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ಸ್ ಇಲ್ಲಿ ಆಲ್ರೆಡಿ ಇದೆ, ನೋಟ್ ಮಾಡ್ಕೊಂಡಿರಿ ಇದನ್ನು. ಸೊ ಇಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಖಂಡಿತವಾಗ್ಲೂ ಅಡ್ರೆಸ್ ಮಾಡ್ತೀನಿ. ಓಕೆ, ಸೊ ಮೂವಿಂಗ್ ಆನ್, ಎನಿ ಡೌಟ್ಸ್? ಓಮ್ ಮೀಟರ್ ಆನ್ಸರ್ಸ್ ಬಸವರಾಜ್ ಕೊಟ್ಟಿದ್ದಾರೆ, ವೆರಿ ಗುಡ್, ಕೀಪ್ ಇಟ್ ಅಪ್. ಓಕೆ, ಮುಂದಕ್ಕೆ ಹೋಗೋಣ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದಮ್ ಇನ್ ಸೀರೀಸ್? ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಅಥವಾ ಅಪ್ಲಯನ್ಸಸ್ಸು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನು ಅಡ್ವಾಂಟೇಜಸ್ ಇರುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಏನು ಅಡ್ವಾಂಟೇಜಸ್ ಇರುತ್ತೆ ಅಂತ. ಸೊ ನೋಡಿ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ 4 ಅಪ್ಲಯನ್ಸಸ್ ಕನೆಕ್ಟ್ ಆಗಿದೆ. ಒಂದು ಫ್ರಿಜ್ಜು, ಒಂದು TV, ಇನ್ನೊಂದು ಫ್ಯಾನು, ಇನ್ನೊಂದು ಮಿಕ್ಸರ್ ಅಂತ ತಗೊಳ್ಳೋಣ. ಈ 4 ಅಪ್ಲಯನ್ಸಸ್ ಈಗ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಆಯ್ತಾ? ಇವಾಗ ಅಕಸ್ಮಾತ್ ರೆಫ್ರಿಜರೇಟರ್ ಕೆಟ್ಟೋಯ್ತು ಅನ್ಕೊಳ್ಳಿ. ಸೊ ರೆಫ್ರಿಜರೇಟರ್ ಕೆಟ್ಟೋಯ್ತಲ್ವಾ, ಸೊ ಇವಾಗ ಅದು ಕೆಟ್ಟೋಗಿರೋದ್ರಿಂದ ಮಿಕ್ಕಿ ಗ್ಯಾಜೆಟ್ಸ್ ಕೂಡ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಸೊ ಇದೇ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಯಾವುದಕ್ಕೆ ಕನೆಕ್ಟ್ ಆದಾಗ, ಸೀರೀಸಲ್ಲಿ ಕನೆಕ್ಟ್ ಆದಾಗ. ಓಕೆ, ಸೊ ಅದೇ ಪ್ಯಾರಲಲ್ ಕನೆಕ್ಟ್ ಆದಾಗ ಏನಾಗುತ್ತೆ, ಒಂದೊಂದು ಡಿವೈಸ್ಗೂ ಎಲೆಕ್ಟ್ರಿಸಿಟಿ ಹೋಗ್ತಾನೆ ಇರ್ತೀವಿ. ಸೀರೀಸಲ್ಲಿ ಏನಾಗುತ್ತೆ, ಒಂದೇ ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇರುತ್ತೆ ಎಲೆಕ್ಟ್ರಿಸಿಟಿ. ಸೊ ರೆಫ್ರಿಜರೇಟರ್ ಸರಿ ಇದ್ರೆ ಮಾತ್ರ ನೆಕ್ಸ್ಟ್ ಫ್ಯಾನ್ಗೆ ಹೋಗುತ್ತೆ, ಫ್ಯಾನ್ ಸರಿ ಇದ್ರೆ ಮಾತ್ರ ಟಿವಿಗೆ ಹೋಗುತ್ತೆ, ಆ ಥರ. ಅದೇ ಪ್ಯಾರಲಲ್ ಕನೆಕ್ಟ್ ಆದಾಗ ಏನಾಗುತ್ತೆ, ಪ್ರತಿಯೊಂದು ಡಿವೈಸು ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಒಂದು ಡಿವೈಸ್ ಏನಾದರೂ ಫಾಲ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂದ್ರೂ ಬೇರೆ ಡಿವೈಸ್ಗಳು ಆರಾಮಾಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಇದು ಎಕ್ಸ್ಪ್ಲನೇಷನು, ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳಿದ್ದೀನಿ. ಆದರೆ ಈ ಪ್ರಶ್ನೆಗೆ ಆನ್ಸರ್ ಯಾವ ರೀತಿ ಬರೀಬೇಕು ನೋಡಿ ಇಲ್ಲಿ. ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ಆರ್ ಪ್ಯಾರಲಲ್ circuits decrease the overall resistance of the circuit. Okay, next, if one component fails, the circuit is not broken, ನಾನು ಹೇಳಿರೋ ಥರ, and other components can continue to work. Next, in parallel circuit current divides through. ಸೊ ನಾನು ಹೇಳಿದ್ನಲ್ವ, ಕರೆಂಟ್ ಡಿವೈಡ್, ಒಂದೊಂದು ಗ್ಯಾಜೆಟ್ಗೂ ಕರೆಂಟ್ ಹೋಗ್ತಾ ಇರುತ್ತೆ. ಸೀರೀಸಲ್ಲಿ ಹಂಗಲ್ಲ, ಒಂದು ಡಿವೈಸ್ಗೆ ಕರೆಂಟ್ ಹೋಗಿ ಅದೇ ಕರೆಂಟ್ ನೆಕ್ಸ್ಟ್ ಡಿವೈಸ್ಗೆ ಹೋಗಬೇಕು. ಅಕಸ್ಮಾತ್ ಅದು ಕೆಟ್ಟೋದ್ರೆ ಮುಂದಿನ ಡಿವೈಸಸ್ ಕೂಡ ವರ್ಕ್ ಆಗೋದಿಲ್ಲ. ಅದೇ ಈ ಪಾಯಿಂಟ್ ಹೇಳ್ತಾ ಇರೋದು. ಇನ್ ಅ ಪ್ಯಾರಲಲ್ ಸರ್ಕ್ಯೂಟ್ ಕರೆಂಟ್ ಡಿವೈಡ್ಸ್ ಥ್ರೂ ದ electric gadgets. This is helpful when gadget has different resistance and requires different current to operate properly. ಅರ್ಥ ಆಯ್ತಲ್ವಾ? ಸೊ ಸೀರೀಸ್ಗೂ ಪ್ಯಾರಲಲ್ಗೂ ಹಿಂಗೆ ಅಂತ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಆನ್ಸರ್ ಅದರ ನೀವು ಈ ರೀತಿಯಲ್ಲಿ ಬರೀಬೇಕು. ಇಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಎನಿಬಡಿ? ಓಕೆ, ಡೌಟ್ಸ್ ಇಲ್ಲ ಅಂದರೆ ಮುಂದಕ್ಕೆ ಹೋಗೋಣ. ಡೌಟ್ಸ್ ಬಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೆಕ್ಸ್ಟ್, according to Joule's law of heating, mention the factors on which the heat is produced in a resistor. Depends. According to this law, write the formula used to calculate the heat produced. So Joule's law ನ ಪ್ರಕಾರ, ಅಂದರೆ Joule's law ಏನು ಅಂತ ಕೇಳಿದ್ದಾರೆ, ಅದರ ಜೊತೆಗೆ Joule's law ನ ಫಾರ್ಮುಲಾ ಕೂಡ ಕೇಳಿದ್ದಾರೆ. ಸೊ ಇದನ್ನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ನಾವು? ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. H is directly proportional to I square into R into T. ಆಯ್ತಾ? ಇದೇ Joule's law ನ ಫಾರ್ಮುಲಾ. ಇವಾಗ ಪ್ರೊಪೋರ್ಷನಾಲಿಟಿ ಸಿಂಬಲ್ ತೆಗೆದಾಗ ಏನು ಬರುತ್ತೆ? H is equal to I square into R into T. ಸೊ ಈಗ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನಿಲ್ಲಿ? ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬಂದ್ಬಿಟ್ಟು 1. ಓಕೆ, ಸೊ ಜೂಲ್ಸ್ ಲಾನ ಯಾವ ರೀತಿ ಬರೀಬೇಕು? ಇದೇ ಜೂಲ್ಸ್ ಲಾ ನೋಡಿ, ಇದೇ ಜೂಲ್ಸ್ ಲಾ. ಇದನ್ನ ಯಾವ ರೀತಿ ಬರೀಬೇಕು ನೋಡೋಣ ಬನ್ನಿ. ಸೊ ಹೀಟ್ ಪ್ರೊಡ್ಯೂಸ್ಡ್, ಹೆಚ್ ಅಂದ್ರೆ ಏನು? ಓಕೆ, ಇಲ್ಲಿ ಹೇಳ್ತೀನಿ ನೋಡಿ. ಹೆಚ್ ಅಂದ್ರೆ ಹೀಟ್ ಪ್ರೊಡ್ಯೂಸ್ಡ್, ಐ ಅಂದ್ರೆ ಕರೆಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್. ಓಕೆ, ಹೀಟ್ ಪ್ರೊಡ್ಯೂಸ್ಡ್, ಕರೆಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್. ಸೊ ಇಲ್ಲೇನು ಬರೆದಿದ್ದೀವಿ? ಹೀಟ್ ಪ್ರೊಡ್ಯೂಸ್ಡ್ ಹೆಚ್ ಈಸ್ ಇನ್ ಅ ರೆಸಿಸ್ಟರ್ is directly proportional to, okay, directly proportional to square of current for a given resistance. Next, directly proportional to resistance R for a given current, and directly proportional to the time t for which the current flows through the resistor. So formula used ಬಂದ್ಬಿಟ್ಟು ಏನಿದೆ? H is equal to I square into RT. Joule's law ಅಂದ್ರೆ ಏನು? H is directly proportional to I square into R into T. ಇದನ್ನೇ ನಾವೇನು ಮಾಡಿದ್ದೀವಿ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದೀವಿ. ಓಕೆ, ಸೊ ಸುಮನಾಥ್ ಒಂದು ಡೌಟ್ ಕೇಳಿದ್ದಾರೆ. ಸರ್, ವಿಲ್ ಎಲೆಕ್ಟ್ರಿಸಿಟಿ ಫ್ಲೋ ಬಿ ಸೇಮ್ ಇನ್ ಪ್ಯಾರಲಲ್ ಫಾರ್ ಆಲ್ ಅಪ್ಲಯನ್ಸಸ್? ಇಲ್ಲ, ಎಲೆಕ್ಟ್ರಿಸಿಟಿ ಸೇಮ್ ಇರಲ್ಲ. ಎಲೆಕ್ಟ್ರಿಸಿಟಿ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಎಲ್ಲಿ ಸೇಮ್ ಇರುತ್ತೆ ಹೇಳಿ? ಸೀರೀಸಲ್ಲಿ ಸೇಮ್ ಇರುತ್ತೆ. ಸೊ ಅದೇ ಡಿಸ್ಅಡ್ವಾಂಟೇಜು. ಸೀರೀಸಲ್ಲಿ ಎಲೆಕ್ಟ್ರಿಸಿಟಿ ಸೇಮ್ ಇರೋ ಕಾರಣ ಒಂದು ಅಪ್ಲಯನ್ಸಸ್ ಏನಾದರೂ ಕೆಟ್ಟೋದ್ರೆ ಅದ್ರ ಮುಂದೆ ಇರೋ ಅಪ್ಲಯನ್ಸಸ್ ಯಾವುದು ಕೂಡ ವರ್ಕ್ ಆಗಲ್ಲ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಇನ್ ಸೀರೀಸ್. ಅದೇ ಪ್ಯಾರಲಲ್ಲಿ ಡಿವೈಡ್ ಆಗೋ ಕಾರಣ ಅಕಸ್ಮಾತ್ ಒಂದು ಅಪ್ಲಯನ್ಸ್ ಕೆಟ್ಟೋದ್ರೂ ಬೇರೆ ಅಪ್ಲಯನ್ಸಸ್ ಎಲ್ಲ ಕ್ಲೀನಾಗಿ ವರ್ಕ್ ಆಗುತ್ತೆ. ಓಕೆ, ಕೂಲ್. ನೆಕ್ಸ್ಟ್, ಸೊ ಅರ್ಥ ಆಯ್ತಲ್ವಾ?
ಜೂಲ್ಸ್ ಲಾನ ಈ ರೀತಿ ಜ್ಞಾಪಕ ಇಟ್ಕೋಬೇಕು. ಇದನ್ನೇ ನಾವು ಇಂಗ್ಲೀಷಲ್ಲಿ ಬರೆದಿದ್ದೀವಿ ಇಲ್ಲಿ. ಓಕೆ, ಜೂಲ್ಸ್ ಲಾ ಇನ ಫಾರ್ಮುಲಾ ಈ ರೀತಿ ಬರೀಬೇಕು. H is equal to I square into R into T. ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನು ಇಲ್ಲಿ 1. ಓಕೆ, ನೆಕ್ಸ್ಟ್ ಹೋಗೋಣ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫ್ಯೂಸ್. ಸೊ ಈ ಪ್ರಶ್ನೆಗೆ ಉತ್ತರ ನಾವು ಆನಿಮೇಷನ್ ಮುಖಾಂತರ ನೋಡೋಣ. ನೋಡಿ, ಫ್ಯೂಸ್ ಯಾವ ರೀತಿ ವರ್ಕ್ ಆಗುತ್ತೆ, ಫ್ಯೂಸ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಇದು ಒಂದು ಡಿವೈಸ್, ಎನಿ ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ, ಫ್ರಿಡ್ಜ್ ಇರ್ಬೋದು, ಏನಾದರೂ ಇರ್ಬೋದು. ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಅಕಸ್ಮಾತ್ ಜಾಸ್ತಿ ಬಂದರೆ, ವೋಲ್ಟೇಜ್ ಜಾಸ್ತಿ ಆದರೆ ಅವಾಗ ಏನಾಗುತ್ತೆ, ಡಿವೈಸ್ ಕೆಟ್ಟೋಗುತ್ತೆ. ಯಾವಾಗ ಫ್ಯೂಸ್ ಯೂಸ್ ಮಾಡದೇ ಇರಬೇಕಾದ್ರೆ. ಸೊ ನೋಡಿ, ವೋಲ್ಟೇಜ್ ಜಾಸ್ತಿ ಆದಾಗ ಏನಾಗುತ್ತೆ, ಬಂದ್ಬಿಟ್ಟು ಡಿವೈಸ್ನ ಹಾಳು ಮಾಡಿಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಅವಾಗ ಡಿವೈಸ್ ಗೆಟ್ಸ್ ಡ್ಯಾಮೇಜ್ಡ್. ಅದೇ ಇವಾಗ ಫ್ಯೂಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಅದೇ ಕನೆಕ್ಷನ್ನು ಫ್ಯೂಸ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ಇವಾಗ ಇದಕ್ಕೆ 5 ಆಂಪಿಯರ್ಸ್ ಕರೆಂಟ್ ಬೇಕು ಅಂದ್ಕೊಳ್ಳಿ. ಇಲ್ಲಿ ಸಪ್ಲೈ ಬಂದ್ಬಿಟ್ಟು 6 ಆಂಪಿಯರ್ಸ್ ಆಗ್ತಾ ಇದೆ. ಈ ಫ್ಯೂಸ್ ಕೂಡ 5 ಆಂಪಿಯರ್ಸೇ ಇರುತ್ತೆ, ಯಾಕೆಂದರೆ ಈ ಡಿವೈಸ್ನ ನಾವು ಪ್ರೊಟೆಕ್ಟ್ ಮಾಡಬೇಕಲ್ವ. ಸೊ ಡಿವೈಸ್ಗೆ ಎಷ್ಟು ಕರೆಂಟ್ ಬೇಕಾಗುತ್ತೋ ಅಷ್ಟೇ ಫ್ಯೂಸ್ನ ನಾವು ಇಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇದಕ್ಕೆ 5 ಆಂಪಿಯರ್ಸ್ ಬೇಕಂದ್ರೆ ಫ್ಯೂಸ್ ಕೂಡ 5 ಆಂಪಿಯರ್ಸ್ ಯೂಸ್ ಮಾಡಬೇಕು. ಇವಾಗ ಏನಾಗ್ತಿದೆ, 6 ಆಂಪಿಯರ್ಸ್ ಕರೆಂಟ್ ಬರ್ತಾ ಇದೆ ಅಂದರೆ ನೋಡಿ, 6 ಆಂಪಿಯರ್ಸ್ ಕರೆಂಟ್ ಬಂದ್ಬಿಟ್ಟು ಏನು ಮಾಡುತ್ತೆ, ಡಿವೈಸ್ನ ಡ್ಯಾಮೇಜ್ ಮಾಡಲ್ಲ, ಫ್ಯೂಸ್ನ ಡ್ಯಾಮೇಜ್ ಮಾಡುತ್ತೆ. ಯಾವಾಗ ಫ್ಯೂಸ್ ಡ್ಯಾಮೇಜ್ ಆಗುತ್ತೋ ಡಿವೈಸ್ ಏನಾಗುತ್ತೆ, ಸೊ ಫ್ಯೂಸ್ ವೈರ್ ಮೆಲ್ಟ್ಸ್ ಆ್ಯಂಡ್ ಡಿವೈಸ್ ಇಸ್ ಸೇಫ್. ಸೊ ಇದು ನಿಮಗೆ ಅರ್ಥ ಆಗಲಿ ಅಂತ. ಸೊ ಇದನ್ನು ಯಾವ ರೀತಿ ಬರೀಬೇಕು, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ದ ಫ್ಯೂಸ್, ಈ ರೀತಿಯಲ್ಲಿ ಬರೀಬೇಕು. ಸೊ ಫ್ಯೂಸ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ, ನಿಜವಾದ ಫ್ಯೂಸ್ ನೋಡೋದಕ್ಕೆ ಈ ರೀತಿಯಲ್ಲಿ ಇರುತ್ತೆ. ಸೊ ಏನಂತ ಬರೀಬೇಕು ಆನ್ಸರ್ ಅಂದರೆ, ಆನ್ಸರ್ ಈ ರೀತಿಯಲ್ಲಿ ಬರೀಬೇಕು. ಎಲೆಕ್ಟ್ರಿಕ್ ಫ್ಯೂಸ್ ಇಸ್ ಪ್ಲೇಸ್ಡ್ ಇನ್ ಸೀರೀಸ್ ವಿತ್ ದ ಡಿವೈಸ್. ಸೊ ಅಲ್ಲಿ ಕನೆಕ್ಷನ್ ನೋಡಿದ್ರಲ್ಲ, ಫ್ಯೂಸು ಅದ್ರ ಜೊತೆಗೆ ಡಿವೈಸು ಎರಡು ಒಂದೇ ಸ್ಟ್ರೇಟ್ ಲೈನಲ್ಲಿ ಇತ್ತು, ಅದು ಸೀರೀಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಇಟ್ ಕನ್ಸಿಸ್ಟ್ ಆಫ್ ಅ ಪೀಸ್ ಆಫ್ ವೈರ್ ಮೇಡ್ ಅಪ್ ಆಫ್ ಮೆಟಲ್ ಆರ್ ಎನ್ ಅಲಾಯ್ ಆಫ್ ಅಪ್ರೋಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟ್. ಈ ಅಪ್ರೋಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಮತ್ತೆ ಪವರ್ಗೆ ರಿಲೇಟ್ ಆಗುತ್ತೆ. ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಪವರ್ಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ನಾನು ಹೇಳಿದ್ನಲ್ವಾ 5 ಆಂಪಿಯರ್ಸ್ ಡಿವೈಸ್ ಬೇಕಾಗಿರೋ ಕರೆಂಟ್ ಅಂದರೆ ಫ್ಯೂಸ್ ಕೂಡ 5 ಆಂಪಿಯರ್ಸೇ ಇರಬೇಕು. ಆಲ್ ರೈಟ್, ನೆಕ್ಸ್ಟ್, ಇಫ್ ಅ ಕರೆಂಟ್ ಲಾರ್ಜರ್ ದೆನ್ ಸ್ಪೆಸಿಫೈಡ್ ವ್ಯಾಲ್ಯೂ ಫ್ಲೋಸ್, ನಾನು ಹೇಳಿದ್ನ 6 ಆಂಪಿಯರ್ಸ್ ಕರೆಂಟ್ ಬಂದರೆ ಅಕಸ್ಮಾತ್ ಮೇಲ್ಗಡೆ ಕೇಸಲ್ಲಿ ಏನಾಯಿತು, ಡಿವೈಸ್ ಡ್ಯಾಮೇಜ್ ಆಗೋಯ್ತು. ಅದೇ ನಾವು ಫ್ಯೂಸ್ ಯೂಸ್ ಮಾಡಿದರೆ ಫ್ಯೂಸ್ ಮೆಲ್ಟ್ ಆಗಿಬಿಟ್ಟು ಡಿವೈಸ್ ಸೇಫ್ ಆಗಿರುತ್ತೆ. ಓಕೆ, ಇಫ್ ಅ ಕರೆಂಟ್ ಲಾರ್ಜರ್ ದೆನ್ ಸ್ಪೆಸಿಫೈಡ್ ವ್ಯಾಲ್ಯೂ ಫ್ಲೋಸ್ ಥ್ರೂ ದ ಸರ್ಕಿಟ್, ದ ಟೆಂಪರೇಚರ್ ಆಫ್ ದ ಫ್ಯೂಸ್ ಇನ್ಕ್ರೀಸಸ್. This melts the fuse and breaks down the circuit, but the device will be safe. ಅರ್ಥ ಆಯ್ತಲ್ವಾ, ಫ್ಯೂಸಿನ ವರ್ಕಿಂಗ್ ಯಾವ ರೀತಿ ಬರೀಬೇಕು ಅರ್ಥ ಮಾಡ್ಕೊಂಡಿದ್ದೀರಾ, ಬರೆಯೋದನ್ನ ಈ ರೀತಿಯಲ್ಲಿ ಬರೀಬೇಕು. ಆಲ್ ರೈಟ್, ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಫ್ಯೂಸ್ ಕನೆಕ್ಷನ್, ಎನಿಥಿಂಗ್? ಓಕೆ, ಮುಂದಕ್ಕೆ ಹೋಗೋಣ, ಯಾವುದೇ ಡೌಟ್ಸ್ ಇಲ್ಲ ಅಂದರೆ. 8ನೇ ಪ್ರಶ್ನೆ ನೋಡೋಣ, ನಂಬರ್ 8. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎನ್ ಎಲೆಕ್ಟ್ರಿಕ್ ಫಿಲಮೆಂಟ್ ಆಫ್ ಅ ಬಲ್ಬ್. ಸೊ ಎಲೆಕ್ಟ್ರಿಕ್ ಫಿಲಮೆಂಟ್ ಆಫ್ ಅ ಬಲ್ಬ್ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ನೋಡಿ, ಇದೇ ಎಲೆಕ್ಟ್ರಿಕ್ ಫಿಲಮೆಂಟ್. ಓಕೆ, ಇದು ಯಾವುದರಿಂದ ಮಾಡಿರ್ತಾರೆ, ಟಂಗ್ಸ್ಟನ್ ಇಂದ ಮಾಡಿರ್ತಾರೆ. ಫಸ್ಟ್ ಪಾಯಿಂಟು, ಟಂಗ್ಸ್ಟನ್ ಯಾವ ರೀತಿ ಇರುತ್ತೆ, ಟಂಗ್ಸ್ಟನ್ ಹ್ಯಾಸ್ ಅ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇದನ್ನ ಕೆಮಿಕಲಿ ಇನ್ಆಕ್ಟಿವ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಬಲ್ಬಲ್ಲಿ ಕೆಲವು ಗ್ಯಾಸಸ್ನ ಯೂಸ್ ಮಾಡ್ತೀವಿ. ಯಾವ ಗ್ಯಾಸಸ್ನ ಯೂಸ್ ಮಾಡ್ತೀವಿ, ಒಂದು ನೈಟ್ರೋಜನ್ ಯೂಸ್ ಮಾಡ್ತೀವಿ, ಇನ್ನೊಂದು ಆರ್ಗೋನ್ನ ಯೂಸ್ ಮಾಡ್ತೀವಿ. ಯಾಕೆ ಇವೆರಡೇ ಗ್ಯಾಸಸ್ನ ಯೂಸ್ ಮಾಡ್ತೀವಿ, ಯಾಕಂದ್ರೆ ಇದೇನು ಮಾಡುತ್ತೆ, ಹೀಟಿಂಗ್ನ ಪ್ರಮೋಟ್ ಮಾಡಲ್ಲ, ಹೀಟಿಂಗ್ನ ಡಿಪ್ರಮೋಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಜಾಸ್ತಿ ಹೀಟ್ ಆಗಲ್ಲ, ಈ ಬಲ್ಬ್ ಎಲ್ಲ ಹೊಡೆದೋಗಲ್ಲ ಗ್ಲಾಸು. ಓಕೆ, ಸೊ ಇದು ಸುಮ್ಮನೆ ಎಕ್ಸ್ಪ್ಲನೇಷನ್ಗೆ. ಸೊ ಹೆಂಗೆ ಬರೀಬೇಕು ಆನ್ಸರ್ನ, ಈ ರೀತಿ ಬರೀಬೇಕು. ಅ ಸ್ಟ್ರಾಂಗ್ ಮೆಟಲ್ ವಿತ್ ಹೈ ಮೆಲ್ಟಿಂಗ್ ಪಾಯಿಂಟ್ ಸಚ್ ಆಸ್ ಟಂಗ್ಸ್ಟನ್ ಇಸ್ ಯೂಸ್ ಟು ಮೇಕ್ ಬಲ್ಬ್ ಫಿಲಮೆಂಟ್ಸ್. ಸೆಕೆಂಡ್ ಪಾಯಿಂಟ್, ದ ಫಿಲಮೆಂಟ್ ಶುಡ್ ಬಿ ಥರ್ಮಲಿ ಐಸೋಲೇಟೆಡ್ ಯೂಸಿಂಗ್ ಇನ್ಸುಲೇಟಿಂಗ್ ಸಪೋರ್ಟ್. ಅಂದರೆ ಏನು ಗೊತ್ತಾ, ಇಲ್ಲಿ ಹೀಟ್ ಆಗ್ತಾ ಇರುತ್ತಲ್ವಾ ಈ ಫಿಲಮೆಂಟು, ಈ ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಈ ಟ್ರಾನ್ಸ್ಫರ್ನ ಸ್ಲೋ ಡೌನ್ ಮಾಡೋದಕ್ಕೆ ಅಥವಾ ಸ್ಟಾಪ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಹೀಟ್ ಥರ್ಮಲ್ ಇನ್ಸುಲೇಟರ್ಸ್ನ ಯೂಸ್ ಮಾಡಬೇಕು ಇಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ ಮತ್ತು ನಮ್ಮ ಅಪ್ಲಿಯನ್ಸಸ್ ಸೇಫ್ ಆಗಿರುತ್ತೆ. ಓಕೆ, ಅದೇ ಸೆಕೆಂಡ್ ಪಾಯಿಂಟ್ ಬರೆದಿರೋದು. ದ ಫಿಲಮೆಂಟ್ ಶುಡ್ ಬಿ ಥರ್ಮಲಿ ಐಸೋಲೇಟೆಡ್ ಯೂಸಿಂಗ್ ಇನ್ಸುಲೇಟಿಂಗ್ ಸಪೋರ್ಟ್. ನೆಕ್ಸ್ಟ್, ದ ಬಲ್ಬ್ಸ್ ಆರ್ ಫಿಲ್ ವಿತ್ ಕೆಮಿಕಲಿ ಇನ್ಆಕ್ಟಿವ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಆ್ಯಂಡ್ ಆರ್ಗಾನ್. ಏನು ಮಾಡುತ್ತೆ ಇದು, ಟು ಪ್ರೊಲಾಂಗ್ ದ ಲೈಫ್ ಆಫ್ ಫಿಲಮೆಂಟ್. ಸೊ ಬೇಸಿಕಲಿ ಇದೇನು ಮಾಡುತ್ತೆ, ಹೀಟ್ನ ರಿಡ್ಯೂಸ್ ಮಾಡುತ್ತೆ. ಯಾವುದೆರಡು, ಆರ್ಗಾನ್ ಮತ್ತು ನೈಟ್ರೋಜನ್. ನೆಕ್ಸ್ಟ್, ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಇನ್ ಫಿಲಮೆಂಟ್ ಇಟ್ ಗೆಟ್ಸ್ ವೆರಿ ಹಾಟ್ ಆ್ಯಂಡ್ ಎಮಿಟ್ಸ್ ಲೈಟ್. ಸೊ ಈ ರೀತಿ ಬಲ್ಬ್ ವರ್ಕ್ ಆಗುತ್ತೆ. ಸೊ ಬಲ್ಬ್ ಆನ್ ಮಾಡಿದಾಗ ಏನಾಗುತ್ತೆ, ಆ್ಯಕ್ಚುಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೀಟಿಂದ ನಮಗೆ ಲೈಟ್ ಬರುತ್ತೆ. ಓಕೆ, ನೆಕ್ಸ್ಟ್, ಎನಿ ಡೌಟ್ಸ್ ಆನ್ ದಿಸ್? ಸರ್, ವಾಟ್ ಈಸ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಫಿಲಮೆಂಟ್? ಓಕೆ, ಸೊ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಫಿಲಮೆಂಟ್ ಇಸ್ ಟಂಗ್ಸ್ಟನ್. ಹರ್ಷಿತಾ ಗೌಡರು ಕೇಳಿದ್ದಾರೆ. ಸೊ ಈ ಟಂಗ್ಸ್ಟನ್ ಬೇಸಿಕಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಹೀಟ್ ಆಗಿ ಇದೇನು ಮಾಡುತ್ತೆ, ಲೈಟ್ನ ಎಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎನಿ ಅದರ್ ಡೌಟ್ಸ್?
ಆಲ್ ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಂಬರ್ 9. ಸೊ ನಂಬರ್ 9 ಬಂದ್ಬಿಟ್ಟು ಒಂದು ಚಿಕ್ಕ ನ್ಯೂಮರಿಕಲ್ ತಗೊಂಡಿದ್ದೀವಿ ನಾವು. ಏನಿದೆ ಪ್ರಶ್ನೆ ನೋಡಿ. ಇನ್ ದ ಗಿವನ್ ಫಿಗರ್ ಫೈಂಡ್ ಔಟ್ ದ ಫಾಲೋವಿಂಗ್. ಓಕೆ, ಒಂದು ಸರ್ಕಿಟ್ನ ಕೊಟ್ಟಿದ್ದಾರೆ, ಆ ಸರ್ಕಿಟ್ ಮೇಲೆ 4 ಪ್ರಶ್ನೆನ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಏನು? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 2 8 ohm ರೆಸಿಸ್ಟರ್ಸ್ ಇನ್ ದ ಕಾಂಬಿನೇಷನ್. ಸೊ ಇಲ್ಲಿ ನೋಡಿ, ಸೀರೀಸು ಮತ್ತು ಪ್ಯಾರಲೆಲ್ ಇದು ಯಾವ ರೀತಿ ಕನೆಕ್ಟ್ ಆಗಿದೆ? ಪ್ಯಾರಲೆಲ್ ಕನೆಕ್ಟ್ ಆಗಿದೆ. ಹೆಂಗೆ ಗೊತ್ತಾಯಿತು? ಈ ರೆಸಿಸ್ಟರಿನ ಒನ್ ಎಂಡು ಹಾಗೂ ಈ ರೆಸಿಸ್ಟರಿನ ಒನ್ ಎಂಡು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ಎಂಡ್ ಕೂಡ ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗ್ತಿದೆ. ಇದಕ್ಕೆ ಯಾವ ಸೆಟಪ್ ಅಂತಾರೆ? ಪ್ಯಾರಲಲಿ ಕನೆಕ್ಟೆಡ್ ಅಂತ ಕರಿತೀವಿ. ಯಾವಾಗ 2 ends meet at 1 point, ಸೇಮ್ ಥಿಂಗ್ 2 ends meet at 1 point. ಸೀರೀಸ್ ಅಂದರೆ ನೋಡಿ, ಇಲ್ಲಿಂದ ಒನ್ ಎಂಡ್ ಇಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಕಾಮನ್ ಪಾಯಿಂಟ್ಸ್ ಇರೋದಿಲ್ಲ ಸೀರೀಸಲ್ಲಿ ಇರಬೇಕಾದ್ರೆ. ಓಕೆ, ಸೊ ಮೊದಲನೇದು ಕ್ವಶನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈಗ ಏನು ಕೇಳಿದ್ದಾರೆ ಅವರು? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 2 8 ohm ರೆಸಿಸ್ಟರ್ಸ್ ಇನ್ ದ ಕಾಂಬಿನೇಷನ್. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಇವೆರಡು ರೆಸಿಸ್ಟರ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದಾವಂತ. ಸೊ ಅದನ್ನ ಹೆಂಗೆ ಕಂಡುಹಿಡಿಯೋದು? 1/RP, P ಅಂದರೆ ಪ್ಯಾರಲಲ್ ಅಂತ. ಓಕೆ, ವಿಚ್ ಇಸ್ ಈಕ್ವಲ್ ಟು 1/8 ಪ್ಲಸ್ 1/8. ಸೊ ಡಿನಾಮಿನೇಟರ್ಸು ಸೇಮ್ ಆಗಿರ್ಬೇಕಂದ್ರೆ ಏನು ಮಾಡ್ಬೋದು? ನಾವು ನ್ಯೂಮರೇಟರ್ಸ್ನ ಆ್ಯಡ್ ಮಾಡ್ಬೋದು ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು 8 ಅಂತ ಬರೀರಿ. 1 + 1 will give us 2. 2 1 times, 2 4 times. So therefore 1/RP is equal to 1/4. Therefore RP will be equal to 4. ಇದು ಯಾವುದಕ್ಕೆ ಉತ್ತರ? ಮೊದಲನೇ ಪ್ರಶ್ನೆಗೆ ಉತ್ತರ. ಓಕೆ, ಸೊ ಸೆಕೆಂಡ್, ಥರ್ಡ್, ಫೋರ್ತ್ ಕೂಡ ನಾವು ಆನ್ಸರ್ ಮಾಡೋಣ. ಇಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಇಲ್ಲಿವರೆಗೂ? ಎನಿವನ್, ಎನಿಬಡಿ? ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡಿ. ಕರೆಂಟ್ ಫ್ಲೋಯಿಂಗ್ ಥ್ರೂ 4 ohm ರೆಸಿಸ್ಟರ್. ಸೊ 4 ohm ರೆಸಿಸ್ಟರ್ ಥ್ರೂ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಓಮ್ಸ್ ಲಾ ಆಲ್ರೆಡಿ ಗೊತ್ತಿದೆ. ಏನಿದೆ ಓಮ್ಸ್ ಲಾ ಅಂದರೆ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಯಾವಾಗ ನಾವು ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗೆದ್ಬಿಟ್ಟು ಈಕ್ವಲ್ ಟು ಸಿಂಬಲ್ನ ಹಾಕ್ತೀವಿ, ಅವಾಗ ಏನಾಗುತ್ತೆ? ವಿ ವಿಲ್ ಬಿ ಈಕ್ವಲ್ ಟು ಐ ಇಂಟು ಆರ್. ಸೊ ಈ ರಿಲೇಷನ್ಶಿಪ್ಪಿಂದ ಕರೆಂಟ್ ಐ ಅಂದರೆ ಏನು? ಐ ವಿಲ್ ಬಿ ಈಕ್ವಲ್ ಟು ವಿ ಬೈ ಆರ್. ಐ ವಿಲ್ ಬಿ ಈಕ್ವಲ್ ಟು ವಿ ಬೈ ಆರ್ ಅಲ್ವಾ? ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಗೊತ್ತಾಗಿದೆ. ಇವಾಗ ವಿ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ? ಈ ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 8 ohms ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಐ ವಿಲ್ ಬಿ ಈಕ್ವಲ್ ಟು 8 ಡಿವೈಡೆಡ್ ಬೈ ಆರ್ ಅಂದರೆ ಏನು? ರೆಸಿಸ್ಟೆನ್ಸ್. 4 ohms ಅಂತ ಕೇಳಿದ್ದಾರೆ, ಬಟ್ ಬರೀ 4 ohms ಅಲ್ಲ. ಸೊ ನೋಡಿ, ಕರೆಂಟ್ ಏನಾಗ್ತಾ ಇದೆ? ಇಲ್ಲಿಂದ ಹಿಂಗೆ ಫ್ಲೋ ಆಗಿಬಿಟ್ಟು ಥ್ರೂ ಔಟ್ ದ ಸರ್ಕ್ಯೂಟ್ ಫ್ಲೋ ಆಗ್ತಿದೆ ಕರೆಂಟು. ಸೊ ಇಲ್ಲಿಂದ ಹಿಂಗೆ ಬಂದು ಇಲ್ಲಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗ್ಬಿಟ್ಟು ಮತ್ತೆ ಹಿಂಗೆ ಬಂದ್ಬಿಟ್ಟು, ಸೊ 4 ohmsಗೆ ಡಿವೈಡ್ ಆಗಬೇಕಂದ್ರೆ, ಸೊ ಇಲ್ಲಿ 4 ohm ಸರ್ಕ್ಯೂಟ್ಗೆ 4 ohm ರೆಸಿಸ್ಟೆನ್ಸ್ಗೆ ಎಷ್ಟು ಕರೆಂಟ್ ಬರ್ತಾ ಇರುತ್ತೆ? 2 ರೆಸಿಸ್ಟರ್ನ ದಾಟ್ಕೊಂಡು ಹೋಗ್ಬೇಕದು ಅಲ್ವಾ ಕರೆಂಟು? ಸೊ 2 ರೆಸಿಸ್ಟರ್ಸ್ನ ಆ್ಯಡ್ ಮಾಡ್ಬೇಕಿಲ್ಲ ನಾವು. ಇಲ್ಲಿ 4 ohm ಇದೆ, ಡೈರೆಕ್ಟಾಗಿ ತೊಗೊಳ್ಳೋಣ ಅದನ್ನು. ಇಲ್ಲಿ ಎಷ್ಟು ಬಂತು ನಮಗೆ? ಓವರ್ ಆಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 4 ohms ಬಂತು. ಸೊ 4 + 4 ಎಷ್ಟಾಗುತ್ತೆ? 8 ಆಗುತ್ತೆ. ಸೊ 8 1 times 8 1 times. ದೇರ್ ಫಾರ್ ಐ ವಿಲ್ ಬಿ ಈಕ್ವಲ್ ಟು 1 ಆಂಪಿಯರ್. ಇದು ಯಾವ ಪ್ರಶ್ನೆಗೆ ಉತ್ತರ? ಪ್ರಶ್ನೆ 2ಕ್ಕೆ ಉತ್ತರ. ಅರ್ಥ ಆಯ್ತಾ ಇದು? ಸೊ 2ನೇ ಪ್ರಶ್ನೆಗೆ ಉತ್ತರ ಮಾಡಿದ್ವಿ. 3ನೇದೇನಿದೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 4 ohm ರೆಸಿಸ್ಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ವಿ ಅಗೇನ್. ಸೊ ವಿ ಇಸ್ ಈಕ್ವಲ್ ಟು ಏನು? ಐ ಇಂಟು ಆರ್. ಕರೆಕ್ಟ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಇಸ್ ಈಕ್ವಲ್ ಟು ಐ ಅಂದರೆ ಏನು? 1 ಬಂದಿದೆ ಆಲ್ರೆಡಿ. ಆರ್ ಅಂದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 4 ohm ರೆಸಿಸ್ಟರ್ಸ್. ಸೊ 4 ಅಂತ ತಗೊಳ್ಳೋಣ. ದೇರ್ ಫಾರ್ ವಿ ಇಸ್ ಈಕ್ವಲ್ ಟು 4 volts. ಇದು ಯಾವುದಕ್ಕೆ? 3ನೇ ಪ್ರಶ್ನೆಗೆ ಉತ್ತರ. ಸೊ ಲಾಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಇನ್ ಇಸ್ ದರ್ ಎನಿ ಡಿಫ್ರೆನ್ಸ್ ಇನ್ ಅಮ್ಮೀಟರ್ ರೀಡಿಂಗ್ಸ್ ಇಫ್ ಎನಿ ಅಂತ ಕೇಳ್ತಾ ಇದ್ದಾರೆ. ಸೊ ಅಮ್ಮೀಟರ್ ರೀಡಿಂಗ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಮಕ್ಕಳ ಇಲ್ಲಿ ನೋಡಿ, ಸೊ ನಾನು ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಲೋ ಆಗೋಕ್ಕೆ. ಹೀಗೆ ಹೋಗಿ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಕರೆಕ್ಟ್. ಇಲ್ಲಿ ಸ್ಪ್ಲಿಟ್ ಆಗ್ಬಿಟ್ಟು ಮತ್ತೆ ಜಾಯ್ನ್ ಆಗಿಬಿಟ್ಟು ಮತ್ತೆ ಹೀಗೆ ಬರುತ್ತೆ. ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಸೊ ಈ ಥರ ಕಂಟಿನ್ಯೂ ಆಗಬೇಕಾದ್ರೆ ಅಮ್ಮೀಟರಲ್ಲಿ ಯಾವುದೇ ರೀಡಿಂಗ್ಸ್ ಇರೋದಿಲ್ಲ. ಸೊ 4th ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ನೋ ರೀಡಿಂಗ್ಸ್. ಓಕೆ, ನೋ ಡಿಫ್ರೆನ್ಸ್ ಇನ್ ದ ರೀಡಿಂಗ್ಸ್ ಅಂತ ಬರೀಬೋದು. ನೋ ಡಿಫ್ರೆನ್ಸ್ ಇನ್ ದ ರೀಡಿಂಗ್ಸ್ ಆಫ್ ಅಮ್ಮೀಟರ್. ಸೊ ಇದು 4ನೇ ಪ್ರಶ್ನೆಗೆ ಉತ್ತರ. ಓಕೆ, ಮುಂದಿನ ಇಲ್ಲಿ ಯಾವುದಾದ್ರೂ ಡೌಟ್ಸ್ ಇದೆಯಾ? ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಮೂವಿಂಗ್ ಆನ್ ಫರ್ದರ್. 10ನೇ ಪ್ರಶ್ನೆ. ಇದು ಕೂಡ ಒಂದು ನ್ಯೂಮರಿಕಲ್ ಆಗಿದೆ. ನ್ಯೂಮರಿಕಲ್ ನೋಡೋಣ ಬನ್ನಿ. ಇನ್ನೇನು ಎಲೆಕ್ಟ್ರಿಕ್ ಸರ್ಕಿಟ್. ಸೊ ಇದಕ್ಕೆ ಡಯಾಗ್ರಾಮ್ ಕೂಡ ಕೊಟ್ಟಿಲ್ಲ ನೋಡಿ. ಯಾವಾಗ ಡಯಾಗ್ರಾಮ್ ಕೊಟ್ಟಿಲ್ವೋ
ನಾವು ಡಯಾಗ್ರಾಮ್ನ ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಏನಕ್ಕೆ ನಮಗೆ ಡಯಾಗ್ರಾಮ್ ಡ್ರಾ ಮಾಡಿದಾಗ ಏನಾಗುತ್ತೆ, ಕ್ಲಿಯರ್ ಆಗಿ ಒಂದು ಐಡಿಯಾ ಬರುತ್ತೆ. ಓಕೆ, ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ 2 resistors 2 ohms and 4 ohms respectively are connected in series to a 6 volts battery. ಸೊ 6 volts ಬ್ಯಾಟ್ರಿಗೆ 2 ರೆಸಿಸ್ಟರ್ ಕನೆಕ್ಟ್ ಆಗಿದ್ದಾವೆ. ಯಾವ ರೀತಿಯಲ್ಲಿ? ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಈ ರೀತಿ ಕನೆಕ್ಟ್ ಆಗಿರುತ್ತೆ. ಇದು 2 ohms, ಇದು 4 ohms, ಹಾಗೂ ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟಿರುತ್ತೆ? ಬ್ಯಾಟ್ರಿಯ ವೋಲ್ಟೇಜು 6 volts ಅಂತ ಇರುತ್ತೆ. ಸೊ ಇದು 6 volts, 2 ohms and 4 ohms ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಓಕೆ, ವಾಟ್ ವಿಲ್ ಬಿ ದ ಹೀಟ್ ಡಿಸಿಪೇಟೆಡ್? ಹೀಟ್ ಡಿಸಿಪೇಟೆಡ್ ಅಂದ್ರೆ ಏನು? ಹೆಚ್ ನ ಕಂಡುಹಿಡಿಬೇಕು. ಹೆಚ್ಚಿನ ಫಾರ್ಮುಲಾ ಏನು? ಹೆಚ್ ಇಸ್ ಈಕ್ವಲ್ ಟು I² into R into T. Heat dissipated by the 4 ohm resistors in 5 seconds. ಓಕೆ, ಅರ್ಥ ಆಗಿದೆಯಲ್ಲ ಪ್ರಶ್ನೆ? ಸೊ ಪ್ರಶ್ನೆನ ನೋಡ್ಕೊಂಡು ನಾವೇನ್ ಮಾಡಿದೀವಿ, ಇಲ್ಲಿ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀವಿ. ಸೊ ಗಿವನ್ ಏನೇನು ಬರುತ್ತೆ ಇಲ್ಲಿ? ಸೊ ಸೊಲ್ಯೂಷನ್ R1 ಅಂದ್ರೆ ಏನು ಕೊಟ್ಟಿದ್ದಾರೆ? 2 ohms ಅಂತ ತಗೊಳ್ಳೋಣ. ಓಕೆ, R2 ಏನು ಕೊಟ್ಟಿದ್ದಾರೆ? 2 ಮತ್ತೆ 4 ohms. ಟೈಮ್ ಟಿ ಕೂಡ ಕೊಟ್ಟಿದ್ದಾರೆ. ಟಿ ಎಷ್ಟು ಕೊಟ್ಟಿದ್ದಾರೆ? 5 seconds ಕೊಟ್ಟಿದ್ದಾರೆ. ಮತ್ತೆ ಹೀಟ್ ಡಿಸಿಪೇಟೆಡ್ ಇನ್ ವಿಚ್ ರೆಸಿಸ್ಟರ್? ಹೀಟ್ ಡಿಸಿಪೇಟೆಡ್ ಇನ್ ರೆಸಿಸ್ಟರ್ 4 ohms ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ ಈಗ? ಫಾರ್ಮುಲಾನ ಯೂಸ್ ಮಾಡಬೇಕು. ಆದರೆ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ಆರ್ ಗೊತ್ತಿದೆ 4 ohms, ಟಿ ಕೂಡ ಗೊತ್ತಿದೆ 5 seconds, ಬಟ್ ಐ ಗೊತ್ತಿದೆಯಾ ನಮಗೆ? ಐ ನಮಗೆ ಗೊತ್ತಿಲ್ಲ. ಸೊ ಐ ಗೊತ್ತಿಲ್ಲದೆ ಇರೋ ಕಾರಣ ನಾವೇನ್ ಮಾಡಬೇಕು? ಐನ ಕಂಡುಹಿಡಿಬೇಕು. ಹೇಗೆ? ಓಮ್ಸ್ ಲಾನ ಯೂಸ್ ಮಾಡ್ಕೊಂಡು. ಸೊ ಓಮ್ಸ್ ಲಾ ಯಾವ ರೀತಿ ಇದೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಕರೆಕ್ಟ್, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ವೋಲ್ಟೇಜ್ ಆಲ್ರೆಡಿ, ಸೊ ಐ ವಿಲ್ ಬಿ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ. ಸೊ ಐ ವಿಲ್ ಬಿ ಈಕ್ವಲ್ ಟು ವಿ ಎಷ್ಟಿದೆ? 6 ಇದೆ. ಆರ್ ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಸೀರೀಸಲ್ಲಿ ಕನೆಕ್ಟ್ ಆಗಿರ್ಬೇಕಾದ್ರೆ ಆರ್ ಎಸ್ ಯಾವ ರೀತಿ ಕೊಡ್ತಾರೆ? ಆರ್ ಎಸ್ ವಿಲ್ ಬಿ ಈಕ್ವಲ್ ಟು R1 ಪ್ಲಸ್ R2. ಸೊ R1 ಎಷ್ಟಿದೆ ಇಲ್ಲಿ? 2 ohms ಇದೆ. R2 ಎಷ್ಟಿದೆ? 4 ohms ಇದೆ. ಸೊ 2 + 4 6 ohms ಆಗುತ್ತೆ ಟೋಟಲ್. ಸೊ ಆ 6 ohms ನಾವು ಇಲ್ಲಿ ಬರೆಯೋಣ. ಸೊ 6 times 1, therefore I will be equal to 1 ampere. ಸೊ ಇವಾಗ ಐ ಕೂಡ ಬಂತು ನೋಡಿ, ಐ ಆಗಿದೆ, ಆರ್ ಆಗಿದೆ, ಟಿ ಕೂಡ ಆಗಿದೆ. ಇವಾಗ ನಾವೇನ್ ಮಾಡ್ಬೋದು? ಈಸಿಯಾಗಿ ಹೀಟ್ ಡಿಸಿಪೇಟೆಡ್ನ ನಾವು ಕಂಡುಹಿಡಿಬಹುದು. ಸೊ therefore ಇಲ್ಲೂ ಬರೀರಿ, H is equal to I² into R into T. So therefore H is equal to 1² into 4 into 5. Therefore heat dissipated will be equal to 20 joules. ಸೊ ಇದೇ ಈ ಪ್ರಶ್ನೆಗೆ ಉತ್ತರ. ಸೊ ಇಲ್ಲಿ ಏನು ಕೊಟ್ಟಿರಲಿಲ್ಲ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕರೆಂಟ್ ಐ ಕೊಟ್ಟಿರಲಿಲ್ಲ. ಕರೆಂಟ್ ಐನ ಯಾವ ರೀತಿ ಕಂಡಿಡಿದ್ವಿ ನಾವು? ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಕಂಡಿಡಿದ್ವಿ. ಯಾವಾಗ ನಮ್ಗೆ ಐ ಸಿಗುತ್ತೋ ಆರ್ ಮತ್ತೆ ಟಿ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಅವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ನಮಗೆ? ಫೈನಲ್ ಆನ್ಸರ್ H is equal to 20 joules ಅಂತ ಬರುತ್ತೆ. ಓಕೆ, ಆಲ್ ರೈಟ್. ಸೊ ಈ ಕ್ವಶನ್ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಂಬರ್ 11, ಇದು ಕೂಡ ಒಂದು ನ್ಯೂಮರಿಕಲ್. ಎನ್ ಎಲೆಕ್ಟ್ರಿಕಲ್ ರೆಫ್ರಿಜರೇಟರ್ ರೇಟೆಡ್ 400 watts ಆಪರೇಟ್ಸ್ 8 hours per day. ಓಕೆ, ಪವರ್ ಆಲ್ರೆಡಿ ಕೊಟ್ಟಿದ್ದಾರೆ 400 watts ಅಂತ. ಒಂದು ದಿನಕ್ಕೆ ಎಷ್ಟು ಅವರ್ ಓಡುತ್ತಿದ್ದು? 8 hours ಓಡುತ್ತೆ. ವಾಟ್ ಇಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 days at 3 rupees per kilowatt? ಏನು ಕೇಳ್ತಾ ಇದ್ದಾರೆ ನೋಡಿ. ವಾಟ್ ಇಸ್ ದ ಕಾಸ್ಟ್ ಆಫ್ ಎನರ್ಜಿ? ಎನರ್ಜಿ ಬಗ್ಗೆ ಕೇಳ್ತಿದ್ದಾರೆ. ಸೊ ಎನರ್ಜಿಯ ಫಾರ್ಮುಲಾ ಏನು? ಎನರ್ಜಿಯ ಫಾರ್ಮುಲಾ E is equal to P into T. ಓಕೆ, ಪವರ್ ಕೊಟ್ಟಿದ್ದಾರೆ. ಪವರ್ ಎಷ್ಟು ಕೊಟ್ಟಿದ್ದಾರೆ? ಪವರು 400 watts ಅಂತ ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದ್ದಾರಾ? ಟೈಮ್ ಸರಿ ಕೊಟ್ಟಿದ್ದಾರೆ, ಆದರೆ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 8 hours per day ಮತ್ತೆ ಎಷ್ಟು ದಿನ ಕೊಡುತ್ತಿದ್ದು? 30 days ಕೊಡುತ್ತೆ. ಸೊ ಟೈಮ್ ಕಂಡುಹಿಡಿಯೋಕೆ ಏನು ಮಾಡಬೇಕು? T is equal to 30 ದಿನಕ್ಕೆ 8 hours ಓಡಿದ್ರೆ ಎಷ್ಟು ಬರುತ್ತೆ ನಮಗೆ ಟೈಮು? 240 hours ಅಂತ ಬರುತ್ತೆ. 240 hours ಬರುತ್ತೆ ಟೈಮ್. ಸೊ ಇಲ್ಲಿ ನಮಗೆ ಟೈಮ್ ಸಿಕ್ತು, ಪವರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ E will be equal to 400 into 240. ಸೊ 24 times 4 ಎಷ್ಟಾಗುತ್ತೆ? 96. ಸೊ 96 ಫಾಲೋಡ್ ಬೈ 3 zeros. 1 2 3. ಇವಾಗ ಕಾಸ್ಟ್ ಕೇಳ್ತಾ ಇದ್ದಾರೆ, ಕರೆಕ್ಟಾ? ಕಾಸ್ಟ್ ಆಫ್ ದ ಎನರ್ಜಿ. ಸೊ 1 kilowatt ಎಷ್ಟು ರೂಪಾಯಿಗೆ ತಗೋತಾ ಇದ್ದಾರೆ? 3 rupees per kilowatt ಅಂತ ಹೇಳಿದ್ದಾರೆ. 1 kilowatt 3 ರೂಪಾಯಿ ತಗೋತಾ ಇದ್ದಾರೆ. ಸೊ 96,000 watts ಇದೆ. ಇವಾಗ ಇದನ್ನ ಕಿಲೋವಾಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 1000. ಯಾಕೆ 1000? ಕಿಲೋ ಅಂದ್ರೆ ಏನು? ಕಿಲೋ ಅಂದ್ರೆ 1000. ಓಕೆ, ಸೊ ಯಾವಾಗ ಇದನ್ನ ಡಿವೈಡ್ ಮಾಡ್ತೀವಿ ಅವಾಗ ಏನು ಉಳ್ಕೊಳ್ಳುತ್ತೆ? 96 kilowatts ಉಳ್ಕೊಳ್ಳುತ್ತೆ. ಕಿಲೋವಾಟ್ ಅವರ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಇಂಟು 3. ಯಾಕಂದ್ರೆ ನಾವು ಕಾಸ್ಟ್ ಕಂಡುಹಿಡಿಬೇಕಲ್ವಾ? ಕರೆಕ್ಟ್. ಸೊ 6 3s are 18, 8 1, 9 3s are 27, 27 plus 1, 288 rupees ಕಾಸ್ಟ್ ಆಗುತ್ತೆ.
ಯಾವುದಕ್ಕೆ? ಒಂದು ರೆಫ್ರಿಜರೇಟರ್ ವಿಚ್ ಇಸ್ ಆಪರೇಟಿಂಗ್ ಎಟ್ 400 ವಾಟ್ಸ್ ಆಫ್ ಪವರ್ ಆ್ಯಂಡ್ 8 hours per day ಫಾರ್ 30 days. ಸೊ ಈ ಥರ ರೆಫ್ರಿಜರೇಟ್ರು 8 hour ಒಂದು ದಿನಕ್ಕೆ 30 ದಿನ ಥರ ಓಡಿದ್ರೆ ಎಷ್ಟು ರೂಪಾಯಿ ಆಗುತ್ತೆ? ಅವಾಗ 288 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಪ್ರಶ್ನೆಗೆ ಇದೇ ಉತ್ತರ. ಇಲ್ಲಿ ಯಾವುದಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಅಡ್ರೆಸ್ ಮಾಡಿ. ಓಕೆ, ಎನಿ ಡೌಟ್ಸ್ ಹಿಯರ್? ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಚಾಪ್ಟರಿನ ಅಂತ್ಯ. ನಾವು ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲ್ನ ಲೈವ್ ಕ್ಲಾಸಸ್ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ನ ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಓಕೆ, ಮತ್ತೆ ವಾಪಸ್ ಬಂದಿದ್ದೀವಿ. ಆದರೆ ಈ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹುಡುಗರು ಡೌಟ್ ಕೇಳಿದ್ರು, ಪ್ರತ್ಯೂಷ್ ಹಾಗೂ ಬಸವರಾಜ್. ಸೆಕೆಂಡ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡಿ, ಸೆಕೆಂಡ್ ಸಬ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಆಲ್ ರೈಟ್, ಅದಕ್ಕೆ ಹೋಗೋಣ ವಾಪಸ್ಸು. ಸೊ ಈ ಕ್ವಶನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ ನೋಡಿ. ಸೊ ಈ ಕ್ವಶನ್ ನೋಡೋಣ. ಫಸ್ಟ್ ಏನು ಕೇಳಿದ್ದಾರೆ? ಕರೆಂಟ್ ಫ್ಲೋಯಿಂಗ್ ಥ್ರೂ ಅ 4 ohm ರೆಸಿಸ್ಟರ್. ಸೊ 4 ohm ಥ್ರೂ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ನೋಡಿ, ಕರೆಂಟ್ ಹೇಳ್ದಂಗೆ ಇಲ್ಲಿಂದ ಹೀಗೋಗಿ 4 ohms ರೆಸಿಸ್ಟರ್ನ ಕ್ರಾಸ್ ಆಗುತ್ತೆ. ಆದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಕರೆಂಟು? ಇಲ್ಲ, ಮುಂದೆ ಕಂಟಿನ್ಯೂ ಆಗಿ. ಯಾಕಂದ್ರೆ ಸರ್ಕಿಟ್ ಅಲ್ವಾ? ಸರ್ಕಿಟ್ ಅಂದ್ರೆ ಏನು? ಒಂದು ಕ್ಲೋಸ್ಡ್ ಪಾತ್ ಅಲ್ವಾ? ಸೊ ಕ್ಲೋಸ್ಡ್ ಪಾತಿಗೆ ನಾವೆಂತ ಕರಿತೀವಿ? ಸರ್ಕಿಟ್ ಅಂತ ಕರಿತೀವಿ. ಇಲ್ಲಿ ಒಂದು ಸರ್ಕಿಟ್ ಕೊಟ್ಟಿದ್ದಾರೆ ನಮಗೆ. ಸೊ ಕರೆಂಟ್ ಈ ರೀತಿ ಫ್ಲೋ ಆಗಿ ಇಲ್ಲೇನಾಗುತ್ತೆ? ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಈ ರೆಸಿಸ್ಟರ್ಸ್ ಥ್ರೂನು ಫ್ಲೋ ಆಗುತ್ತೆ. ಮತ್ತೆ ಇಲ್ಲಿ ಕಂಬೈನ್ ಆಗ್ಬಿಟ್ಟು ಒಂದು ಫುಲ್ ಲೂಪ್ನ ಕವರ್ ಆಗುತ್ತೆ. ಸೊ ಮತ್ತೆ ಅದೇ ಸೈಕಲ್ ರಿಪೀಟ್. ಸೊ ಕರೆಂಟ್ ಫ್ಲೋಯಿಂಗ್ ಏನಾಗ್ತಾ ಇದೆ? ಕಾನ್ಸ್ಟೆಂಟ್ ಆಗಿದೆ ಇಲ್ಲಿ. ಸೊ ಎಷ್ಟು ರೆಸಿಸ್ಟರ್ಸ್ನ ಕ್ರಾಸ್ ಆಗ್ತಾ ಇದೆ? 1 ಮತ್ತು 2. ಸೊ ಈ ಟೋಟಲ್ ಆಗಿ 3 ರೆಸಿಸ್ಟರ್ಸ್ನ ಕ್ರಾಸ್ ಮಾಡಿಕೊಂಡು 4 ohms ಥ್ರೂ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ? ಕರೆಂಟ್ನ ಕಂಡುಹಿಡಿಯೋದಕ್ಕೆ ಓಮ್ಸ್ ಲಾನ ಯೂಸ್ ಮಾಡ್ತಿದ್ದೀವಿ. ಓಮ್ಸ್ ಲಾ ಏನು? V is directly proportional to I. ಪ್ರೊಪೋರ್ಷನಾಲಿಟಿ ಸಿಂಬಲ್ ತೆಗೆದಾಕಿದ್ರೆ ಏನು ಬರುತ್ತೆ? ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ಏನ ಕಾನ್ಸ್ಟೆಂಟು? R. ಸೊ ಐನ ಕಂಡುಹಿಡಿಬೋದು ಇವಾಗ. ಹೌದು, ಹೆಂಗೆ? ಆರ್ನ ಕಡೆ ಕಳಿಸಿ. ಸೊ I is equal to V by R, ರೈಟ್? ಸೊ V ಕೊಟ್ಟಿದ್ದಾರೆ ನಮಗೆ, ಅಂದರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 8 volts. ಡೈರೆಕ್ಟಾಗಿ ಅದನ್ನು ಬರ್ದಿದ್ದೀನಿ ಇಲ್ಲಿಗೆ. R ಎಷ್ಟು ರೆಸಿಸ್ಟರ್ಸ್ ಇದ್ದಾವೆ? 3 ರೆಸಿಸ್ಟರ್ಸ್ ಇದ್ದಾವೆ. ಈ 3ರಲ್ಲಿ 2 ಪ್ಯಾರಲ್ ಆಗಿದೆ. ಈ 2 ಪ್ಯಾರಲ್ಗೆ ಈ 4 ohms ಬಂದ್ಬಿಟ್ಟು ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ಸೊ ಏನು ಮಾಡಬೇಕು? ಇದು ಹಾಗೂ ಇದನ್ನ ಆ್ಯಡ್ ಮಾಡಬೇಕು. ಸೊ ಇದರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 4 ಬಂತು. ಹೇಗೆ? 1/8 + 1/8, ಕರೆಕ್ಟ್? 1/4 ಆಗುತ್ತೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ 4 ಆಗುತ್ತೆ. ಸೊ 4 + 4 ಏನಾಗುತ್ತೆ? 8. ಸೊ 8 × 1, 8 × 1. ಕರೆಂಟ್ ಫ್ಲೋಯಿಂಗ್ ಥ್ರೂ ದ
ದಿಸ್ 4 ohm resistors will be 1 ampere. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಮೂರನೇ ಪ್ರಶ್ನೆಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ V is equal to IR ಡೈರೆಕ್ಟ್ ಆಗಿದೆ. ಸೊ I 1 amps, R ಆಲ್ರೆಡಿ ಗೊತ್ತಿದ್ದಾರೆ 4. ಸೊ 1 into 4 will give us 4 volts. ಥರ್ಡ್ ಒನ್ ನೋ ಡಿಫರೆನ್ಸ್ ಇನ್ ಅಮ್ಮೀಟರ್ ರೀಡಿಂಗ್. ಯಾಕೆ? ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ದಟ್ ಇಸ್ ವೈ ದರ್ ಇಸ್ ನೋ ಡಿಫರೆನ್ಸ್ ಇನ್ ಅಮ್ಮೀಟರ್ ರೀಡಿಂಗ್. ಕ್ಲಿಯರ್? ಥಮ್ಸ್ ಅಪ್ ಕೊಡಿ ಕ್ಲಿಯರ್ ಆಗಿದ್ರೆ. ಬೇರೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಆಲ್ ರೈಟ್, ಕಂಟಿನ್ಯೂ ಮಾಡೋಣ. ಸೊ ನಾವು ಇವಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಪಾಠದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಈ ಕ್ವಶನ್ಸ್ ಯಾವ ರೀತಿ ಇದೆ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಈ ಚಾಪ್ಟರ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕವರ್ ಆಗೋ ರೀತಿಯಲ್ಲಿ ಈ ಕ್ವಶನ್ಸ್ನ ನಾವು ತೊಗೊಂಡಿದ್ದೀವಿ. ಸೊ ಮೊದಲನೇ ಕ್ವಶನ್ ನೋಡೋಣ ಯಾವುದು ಅಂತ ಇದರಲ್ಲಿ. ಸೊ ಕಂಟಿನ್ಯೂಷನ್ 11 ಕ್ವಶನ್ಸ್ನ ನಾವು ಫಸ್ಟ್ ಚಾಪ್ಟರಲ್ಲಿ ಮಾಡಿದ್ವಿ. 12th ಕ್ವಶನ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ರಾಪರ್ಟೀಸ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಬರಿಬೇಕು. ಯಾವ ರೀತಿ ಬರಿಬೇಕು? ಇಲ್ಲಿದೆ ನೋಡಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬೇಸಿಕಲಿ ಏನಾಗ್ತಾ ಇದೆ? ಮೊದಲನೇ ಪಾಯಿಂಟು, ಡೈರೆಕ್ಷನ್ ಆಫ್ ದ ಫೀಲ್ಡ್ ಲೈನ್ಸ್ ಇಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟಿನ ಆಚೆ ಅಂದರೆ ಮ್ಯಾಗ್ನೆಟಿನ ಒಳಗೆ ಅಲ್ಲ, ಮ್ಯಾಗ್ನೆಟಿನ ಆಚೆ ನಾರ್ತ್ ಟು ಸೌತ್ ಹೋಗ್ತಾ ಇದೆ. ಆದರೆ ಮ್ಯಾಗ್ನೆಟಿನ ಒಳಗೆ ಏನಾಗ್ತಾ ಇದೆ? ಸೌತ್ ಟು ನಾರ್ತ್ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಸೆಕೆಂಡು, ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ಈ ಫೀಲ್ಡ್ ಲೈನ್ಸು ಈ ಡೀಟೇಲ್ ಎಕ್ಸ್ಪ್ಲನೇಷನ್ ನಾವು ಯಾವ್ದ್ರಲ್ಲಿ ಕೊಟ್ಟಿದ್ದೀವಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೀವು ಈ ಫುಲ್ ವಿಡಿಯೋನ ನೋಡ್ಬೋದು. ಓಕೆ, ಆದರೆ ಇಲ್ಲಿ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ಸೊ ಪ್ರತಿ ಒಂದು ಕರ್ವ್ ಕೂಡ ಕ್ಲೋಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ದ ಫೀಲ್ಡ್ ಸ್ಟ್ರೆಂತ್ ಇಸ್ ಸ್ಟ್ರಾಂಗರ್ ವೆನ್ ದ ಲೈನ್ಸ್ ಆರ್ ಕ್ಲೋಸರ್. ಸೊ ಪೋಲ್ಸ್ ಹತ್ರ ಏನಾಗುತ್ತೆ? ಮ್ಯಾಗ್ನೆಟಿನ ಪೋಲ್ಸು ಅಂದರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರುತ್ತೆ. ಸೊ ಈ ನಾರ್ತ್ ಮತ್ತು ಸೌತ್ ಪೋಲ್ ಹತ್ರ ಏನಾಗ್ತಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ತುಂಬ ಕ್ಲೋಸ್ ಆಗಿರುತ್ತೆ. ಸೊ ತುಂಬ ಕ್ಲೋಸ್ ಆಗಿರೋ ಕಾರಣ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವುದೇ ಮ್ಯಾಗ್ನೆಟ್ ನೀವು ಐರನ್ ಫೀಲಿಂಗ್ಸ್ ಹತ್ರ ತೊಗೊಂಡು ಹೋದಾಗ ಜಾಸ್ತಿ ಫೀಲಿಂಗ್ಸ್ ಬಂದ್ಬಿಟ್ಟು ಪೋಲ್ಸ್ ಹತ್ರನೇ ಬರುತ್ತೆ. ಯಾಕಂದರೆ ಫೀಲ್ಡ್ ಲೈನ್ಸ್ ತುಂಬ ಅಂದರೆ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ. ಸ್ಪೇಸ್ ಯಾವಾಗ ಕಡಿಮೆ ಇರುತ್ತೋ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಆ ಪಾಯಿಂಟ್ನೇ ಬರ್ತಿದ್ದೆ. ಸ್ಟ್ರೆಂತ್ ಸ್ಟ್ರಾಂಗರ್ ವೆನ್ ದ ಲೈನ್ಸ್ ಆರ್ ಕ್ಲೋಸರ್ ಆ್ಯಂಡ್ ಇಟ್ ಈಸ್ ವೀಕರ್ ವೆನ್ ದೇ ಆರ್ ಫರ್ದರ್ ಅಪಾರ್ಟ್. ಸೊ ಫರ್ದರ್ ಅಪಾರ್ಟ್ ಎಲ್ಲಿರುತ್ತೆ? ಮ್ಯಾಗ್ನೆಟಿನ ಮಧ್ಯದಲ್ಲಿರುತ್ತೆ. ಅಂದರೆ ಕರೆಕ್ಟಾಗಿ ಮಧ್ಯ ಅಲ್ಲ, ಮ್ಯಾಗ್ನೆಟಿನ ಮಧ್ಯದ ಮೇಲೆ. ಸೊ ಅಲ್ಲಿ ಏನಾಗುತ್ತೆ? ಫೀಲ್ಡ್ ಲೈನ್ ಸ್ವಲ್ಪ ಜಾಸ್ತಿ ಇದಾಗ್ತಾ ಇರುತ್ತೆ. ಸೊ ಫೀಲಿಂಗ್ಸು ಮಧ್ಯದಲ್ಲಿ ಜಾಸ್ತಿ ಅನ್ಕೊಳ್ಳಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಈ 4 ಪಾಯಿಂಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ 4 ಪಾಯಿಂಟ್ ನೀವು ಇದ್ದಿದ್ದಂಗೆ ಬರೆದ್ರೆ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ ನೀವು ಕಮೆಂಟ್ ಮಾಡಿದ ತಕ್ಷಣ ಅಡ್ರೆಸ್ ಮಾಡ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಂಬರ್ 13 ಏನಿದೆ? ಸ್ಟೇಟ್ ದ ರೂಲ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್. ಸೊ ಒಂದು ರೂಲ್ನ ನಾವು ಹೇಳಬೇಕು. ಯಾವುದಕ್ಕೆ? 3 ಡಿಫ್ರೆಂಟ್ ಸಿಚುವೇಶನ್ಸ್ ಕೊಟ್ಟಿದ್ದಾರೆ. ಸೊ ಮೊದಲನೇ ಸಿಚುವೇಶನ್ ಏನು ಅಂತ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅರೌಂಡ್ ಅ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಅಂದರೆ ಒಂದು ಕಂಡಕ್ಟರು ಎಲೆಕ್ಟ್ರಿಸಿಟಿನ ಕ್ಯಾರಿ ಮಾಡಬೇಕಾದ್ರೆ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಜನರೇಟ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಇದನ್ನು ಯಾವ ರೂಲಿನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ಹೇಳೋದು? ಇದು ಮೊದಲನೇ ಪ್ರಶ್ನೆ. ಓಕೆ, ಹೇಳ್ತೀನಿ ಇದು ಯಾವ ರೂಲ್ ಅಂತ. ನೆಕ್ಸ್ಟ್, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ a current carrying straight conductor placed in a magnetic field which is perpendicular to it. Okay, so ಇದಕ್ಕೆ ಯಾವ ರೂಲ್ ಯೂಸ್ ಮಾಡಬೇಕು ನೋಡೋಣ. ನೆಕ್ಸ್ಟ್, ಕರೆಂಟ್ ಇಂಡ್ಯೂಸ್ಡ್ ಇನ್ ಅ ಕಾಯಿಲ್ ಡ್ಯೂ ಟು ಇಟ್ಸ್ ರೊಟೇಷನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಸಿಚುವೇಶನ್ಗೂ ಯಾವ ರೂಲ್ನ ಯೂಸ್ ಮಾಡಬೇಕಂತ ಕೂಡ ನೋಡೋಣ. ಸೊ ಮೊದಲನೇ ಸಿಚುವೇಶನ್ಗೆ ಯಾವ ರೂಲ್ ಯೂಸ್ ಮಾಡಬೇಕು ನಾವು? ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಬೇಕು. ಸೊ ಇದೇನು ಹೇಳುತ್ತೆ? ಒಂದು ಕಂಡಕ್ಟರ್ನ ನಾವು ಗ್ರಿಪ್ ಮಾಡೋದು ಸಾಕಾ? ಇಲ್ಲ. ಸೊ ಈ ಥಂಬ್ನ ಕೂಡ ನಾವು ಅಲೈನ್ ಮಾಡಬೇಕು. ಯಾವುದಕ್ಕೆ? ಟು ದ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಕರೆಂಟ್. ಸೊ ಈ ಥರ ಅಲೈನ್ ಮಾಡ್ಕೊಂಡಾಗ ಏನಾಗುತ್ತೆ? ಈ 4 ಫಿಂಗರ್ಸ್ ಕ್ಲೋಸ್ ಆಗ್ತಿದೆ ನೋಡಿ. ಇದು ನಮ್ಗೆ ಏನು ಹೇಳುತ್ತೆ? ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳುತ್ತೆ. ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್. ನೆಕ್ಸ್ಟ್, ಸೆಕೆಂಡ್ ಸಿಚುವೇಶನ್ಗೆ ಯಾವ ರೂಲ್ನ ಯೂಸ್ ಮಾಡಬೇಕು? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯಾವ ರೀತಿ ಇರುತ್ತೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಈ ರೀತಿ ಇರುತ್ತೆ. ಹೇಗೆ? 3 ಫಿಂಗರ್ಸು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಂದರೆ ಒಂದಕ್ಕೊಂದು ಮಧ್ಯದಲ್ಲಿ ಎಷ್ಟಿರುತ್ತೆ ಆ್ಯಂಗಲು? 90 ಡಿಗ್ರೀಸ್ ಆಗಿರುತ್ತೆ. ಮತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು? FBI ಅಲ್ವಾ? FBI. ಎಫ್ ಅಂದರೆ ಫೋರ್ಸ್, ಅಂದರೆ ಕಂಡಕ್ಟರ್ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಿದೆ? ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಅ ಕಂಡಕ್ಟರ್, ದಟ್ ಇಸ್ ಎಫ್. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಐ ಅಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯಾವುದಕ್ಕೆ? ಸೆಕೆಂಡ್ ಸಿಚುವೇಶನ್ಗೆ.
ಥರ್ಡ್ ಸಿಚುವೇಶನ್ಗೆ ಯಾವ್ದು ಯೂಸ್ ಮಾಡ್ಬೇಕು ನಾವು? ಥರ್ಡ್ ಸಿಚುವೇಶನ್ಗೆ ಫ್ಲೆಮಿಂಗ್ಸ್ ಇನ ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಬೇಕು. ಸೊ ರೈಟ್ ಹ್ಯಾಂಡ್ ರೂಲ್ ಕೂಡ ಸೇಮ್ ಲೆಫ್ಟ್ ಹ್ಯಾಂಡ್ ರೂಲ್ ತರನೇ, ಆಲ್ ದ 3 fingers ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ಕೂಡ FBI ನೇ. ಸೊ ಇಲ್ಲಿ ಏನು ಎಫ್ ಅಂದ್ರೆ ಡೈರೆಕ್ಷನ್ ಆಫ್ ಫೋರ್ಸ್, ಬಿ ಅಂದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಅಂದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ 3 ಡಿಫರೆಂಟ್ ಸಿಚುವೇಶನ್, 3 ಡಿಫರೆಂಟ್ ರೂಲ್ಸ್. ಆನ್ಸರ್ ಮತ್ತೆ ಇದಕ್ಕೆ ಈ ರೀತಿ ಬರೀಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅರೌಂಡ್ ದ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಇಸ್ ಫೌಂಡ್ ಔಟ್ ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೇಮ್ ಕ್ವಶನ್ ಬರ್ಬಿಟ್ಟು ಇಟ್ಸ್ ಫೈಂಡ್ ಔಟ್ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂಡ್ ಫೌಂಡ್ ಔಟ್ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ನಾನು ಹಿಂದೆ ಮಾಡಿದ ಎಕ್ಸ್ಪ್ಲನೇಷನು ಆನ್ಸರ್ ಬರಿಬೇಕಾದ್ರೆ ಈ ರೀತಿಯಲ್ಲಿ ಬರಿಬೇಕು. ಓಕೆ, ಸೊ ಇಲ್ಲಿ ಮತ್ತೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ವಾಪಸ್ ಬರ್ತೀವಿ ಮತ್ತೆ. ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. ಗೊತ್ತಾಯ್ತಲ್ಲ ಯಾವ ರೀತಿ ಬರೀಬೇಕಂತ ಆನ್ಸರು. ಬ್ರೇಕ್ ತೊಗೊಂಡಿದ್ದಕ್ಕೆ ಕಾರಣ ಏನಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬಸವರಾಜ್, ಪ್ರತ್ಯೂಷ್, ಅಕ್ಷತಾ, ಸುಮನಾಥ್ ಇವರೆಲ್ಲರೂ ಕರೆಕ್ಟಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಅದೇ ರೀತಿ ಆನ್ಸರ್ ಮಾಡ್ತಾ ಇರಿ. ಡೌಟ್ಸ್ ಬಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತ್ಯೂಷ್ ಹೆಗ್ಡೆ ಅವರು ಒಂದು ಡೌಟ್ ಕೇಳಿದ್ದಾರೆ. ಏನು ಅಂದರೆ, ಸರ್ ಇಫ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಇನ್ ಒನ್ ಡೈರೆಕ್ಷನ್ ದೆನ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಓಕೆ, ಸೊ ಡೈರೆಕ್ಷನ್ ಆಫ್ ಕರೆಂಟ್ ಯಾವಾಗಲೂ ಎಲೆಕ್ಟ್ರಾನ್ಸಿನ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನ್ಸ್ ಇವಾಗ ಈ ರೀತಿ ಫ್ಲೋ ಆಗ್ತಾ ಇದ್ರೆ ಇದು ಯಾವುದರ ಡೈರೆಕ್ಷನ್? ಇದು ಎಲೆಕ್ಟ್ರಾನ್ಸಿನ ಡೈರೆಕ್ಷನ್. ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ? ಇದ್ರ ಆಪೋಸಿಟಲ್ಲಿ ಫ್ಲೋ ಆಗುತ್ತೆ ಕರೆಂಟ್. ಓಕೆ, ಎಲೆಕ್ಟ್ರಾನ್ಸಿನ ಡೈರೆಕ್ಷನ್ ಯಾವ ರೀತಿ ಇರುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುತ್ತೆ ಯಾವಾಗಲೂ. ಓಕೆ, ಹರ್ಷಿತಾ ಗೌಡ ಅವರು ಒಂದು ಡೌಟ್ನ ಕೇಳಿದರೆ, ಸರ್ ರೈಟಿಂಗ್ಸ್ ಯೂನಿಟ್ಸ್ ಇನ್ ದಿಸ್ ಆನ್ಸರ್ ಇಸ್ ಕಂಪಲ್ಸರಿ. ಹೌದು, ಯೂನಿಟ್ಸ್ ಬರೆಯೋದು ತುಂಬ ಇಂಪಾರ್ಟೆಂಟು. ಯಾವುದೇ ಪ್ರಶ್ನೆ ಬಂದ್ರೂ ಯೂನಿಟ್ಸ್ ಬರೀಲೇಬೇಕು. ಅಕಸ್ಮಾತ್ ನೀವು ಯೂನಿಟ್ಸ್ ಬರೆಯೋದು ಮಿಸ್ ಆದರೆ ಹಾಫ್ ಮಾರ್ಕ್ ಕಟ್ ಮಾಡ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ. ಸೊ ಪ್ಲೀಸ್ ಪೇ ಮೋರ್ ಅಟೆನ್ಷನ್ ಟು ದ ಯೂನಿಟ್ಸ್. ಸೊ ಯೂನಿಟ್ಸ್ ಕೂಡ ನಾವು ಕವರ್ ಮಾಡಿದ್ದೀವಿ ಇದೇ ಸ್ಲೈಡಲ್ಲಿ. ಅದನ್ನು ನೀವು ನೋಡಿ ದಯವಿಟ್ಟು ಯೂನಿಟ್ಸ್ನ ಮರೆಯೋಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಮಾಡ್ತಿರೋ ಹುಡುಗರಿಗೆಲ್ಲರಿಗೂ ರೌಂಡ್ ಆಫ್ ಅಪ್ಲಾಸ್. ವೆರಿ ಗುಡ್, ಕೀಪ್ ಇಟ್ ಅಪ್. ಓಕೆ, ಸೊ ಇಲ್ಲಿ ನಾವು 3 ಡಿಫ್ರೆಂಟ್ ರೂಲ್ಸ್ನ ನೋಡಿದ್ದೀವಿ. ಒಂದು ರೈಟ್ ಹ್ಯಾಂಡ್ ಥಂಬ್ ರೂಲ್, ಒಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇನ್ನೊಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಪ್ರಶ್ನೆ 13 ಆಯಿತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ನಂಬರ್ 14. ಓಕೆ, ಸೊ ಇಲ್ಲಿ ನೋಡಿ ಪ್ರಶ್ನೆ ಯಾವ ರೀತಿ ಇದೆ. Imagine that you are sitting in a chamber with your back to one wall and electron beam is moving horizontally from back wall towards the front wall. So ಏನು ಮಾಡ್ಬೇಕು ನೀವಿಲ್ಲಿ? ಇಮ್ಯಾಜಿನ್ ಮಾಡಬೇಕು. ಓಕೆ, ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇಮ್ಯಾಜಿನ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ ಅ ಚೇಂಬರ್, ಓಕೆ, with your back to one wall. Okay, so your back to one wall and electron beam moving horizontally from back wall towards the front wall. So electron beam ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಓಕೆ, is deflected by a strong magnetic field to your right side. So strong magnetic field ಇಂದ ಏನಾಗ್ತದೆ? ಬೀಮು ರೈಟ್ ಸೈಡ್ಗೆ ಹೋಗ್ತಾ ಇದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿಯಲ್ಲಿರುತ್ತೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿ. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿದಾಗ ಯಾವ ರೀತಿ?
ಸೊ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಫ್ರಮ್ ಬ್ಯಾಕ್ ಟು ಫ್ರಂಟ್. ಸೊ ಕರೆಂಟ್ ಯಾವ ರೀತಿ ಫ್ಲೋ ಆಗ್ತಿರುತ್ತೆ? ಆಪೋಸಿಟ್ ಡೈರೆಕ್ಷನ್ ಫ್ರಮ್ ಫ್ರಂಟ್ ಟು ಬ್ಯಾಕ್, ಕರೆಕ್ಟ್? ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಎಫ್ ಬಿ ಐ. ಸೊ ಐ ಉಲ್ಟಾ ಡೈರೆಕ್ಷನ್, ಬ್ಯಾಕ್ ಟು ಫ್ರಂಟ್ ಅಂದರೆ ಕರೆಂಟು ಫ್ರಂಟ್ ಟು ಬ್ಯಾಕ್ ಹೋಗುತ್ತೆ. ಸೊ ಈ ರೀತಿ ಅಲೈನ್ ಮಾಡ್ಕೋಬೇಕು, ಕರೆಕ್ಟಾ? ಇಲ್ಲಿ ನೋಡಿ, ಈ ರೀತಿ ಅಲೈನ್ ಮಾಡ್ಬೇಕು, ಹಿಂಗೆ ಫ್ರಮ್ ಫ್ರಂಟ್ ಟು ಬ್ಯಾಕ್ ಹೋಗ್ತಾ ಇದೆ. ಸೊ ಇದು ಯಾವ ಕಡೆ ಡಿಫ್ಲೆಕ್ಟ್ ಆಗ್ತಾ ಇದೆ? ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಗ್ತಿದೆ. ಸಾರಿ, ವಿ ಫೈಂಡ್ ದಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟುವರ್ಡ್ಸ್ ದ ಡೌನ್ವರ್ಡ್ಸ್. ಸೊ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಅದು. ಹೀಗದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಕ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ಡೌನ್ವರ್ಡ್ಸ್ ಅಂದರೆ ಫೋರ್ಸಸ್ ಟುವರ್ಡ್ಸ್ ದ ರೈಟ್ ಆಗುತ್ತೆ. ಓಕೆ, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಬೇಕು ಬೇಸಿಕಲಿ. ಅದ್ರ ಜೊತೆಗೆ ನೀವು ಇಮ್ಯಾಜಿನ್ನ ಕೂಡ ಮಾಡಬೇಕು. ಆಲ್ ರೈಟ್, ಎನಿ ಡೌಟ್ಸ್ ಇನ್ ದಿಸ್ ಕ್ವಶನ್ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಮೂವ್ ಆನ್ ಮಾಡೋಣ. ನಂಬರ್ 14 ಆಗಿದೆ, ನಂಬರ್ 15th ಒನ್ ನೋಡೋಣ. ಸೊ ಇದು MCQ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಅ ಸೋಲನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್. ದ ರೀಸನ್ ಫಾರ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೋಲನಾಯ್ಡ್ ಇಸ್, 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸೋಲನಾಯ್ಡು ಯಾವುದಕ್ಕೆ ತುಂಬ ಸಿಮಿಲರ್ ಆಗಿರುತ್ತೆ? ಬಾರ್ ಮ್ಯಾಗ್ನೆಟಿಕ್ ಸಿಮಿಲರ್ ಆಗಿರುತ್ತೆ ಅಲ್ವಾ? ಸೊ ಬಾರ್ ಮ್ಯಾಗ್ನೆಟಿನ ಒಳಗಡೆ ನಾನು ಮಾತಾಡ್ತಾ ಇರೋದು. ಲೈನ್ಸ್ ಹೆಂಗಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿರುತ್ತೆ, ಕರೆಕ್ಟ್? ಸೊ ಪ್ಯಾರಲಲ್ ಆಗಿದ್ದಾಗ ಅದಕ್ಕೆ ಏನಂತ ಕರಿತೀವಿ ನಾವು? ಯೂನಿಫಾರ್ಮ್ ಆಗಿದೆ ಅಂತ ಕರಿತೀವಿ. ಸೊ ಇದಕ್ಕೆ ಪ್ರಶ್ನೆಗೆ ಉತ್ತರ ಯೂನಿಫಾರ್ಮ್. ಓಕೆ, ಸೊ ಇದು 15ನೇ ಪ್ರಶ್ನೆ. ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮತ್ತೆ ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಂಬರ್ 16. ಡ್ರಾ ದ ಸಿಂಪಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂದರೆ ಈ ಪ್ರಶ್ನೆನ ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಮೋಟರ್ನ ಡ್ರಾ ಮಾಡಿ, ಎಲೆಕ್ಟ್ರಿಕ್ ಜನರೇಟರ್ನ ಡ್ರಾ ಮಾಡಿ. ಸೊ ಪ್ರತ್ಯೂಷ್ ಹೆಗ್ಡೆ ಅವರು ಆಪ್ಷನ್ ಬಿ ಅಂತ ಆನ್ಸರ್ ಮಾಡಿದ್ದಾರೆ. ಕರೆಕ್ಟ್ ಆನ್ಸರ್ ಪ್ರತ್ಯೂಷ್, ಕೀಪ್ ಇಟ್ ಅಪ್, ಗುಡ್. ಸೊ ಈ ಪ್ರಶ್ನೆಗೆ ಬರೋಣ ವಾಪಸ್ಸು. ಅಕ್ಷತಾ ಕೂಡ ಆನ್ಸರ್ ಮಾಡಿದ್ದಾರೆ, ವೆರಿ ಗುಡ್. ಸೊ ಕೀಪ್ ಇಟ್ ಅಪ್. ಎಲೆಕ್ಟ್ರಿಕ್ ಮೋಟಾರಿನ ಡಯಾಗ್ರಾಮ್ ಯಾವ ರೀತಿ ಡ್ರಾ ಮಾಡಬೇಕು ನೋಡೋಣ. ಸೊ ಎಲೆಕ್ಟ್ರಿಕ್ ಮೋಟಾರ್ನ ಡ್ರಾ ಮಾಡಿದ್ಮೇಲೆ ಇನ್ನೇನು ತೋರಿಸ್ಬೇಕು? ಅದರಲ್ಲಿ ಸ್ಪ್ಲಿಟ್ ರಿಂಗ್ಸ್ನ ಲೇಬಲ್ ಮಾಡಬೇಕು, ಬ್ರಷಸ್ನ ಲೇಬಲ್ ಮಾಡಬೇಕಷ್ಟೇ. ಓಕೆ, ಸೊ ಎಲೆಕ್ಟ್ರಿಕ್ ಮೋಟರ್ನ ಯಾವ ರೀತಿ ಡ್ರಾ ಮಾಡೋದು? ಈ ರೀತಿಯಲ್ಲಿ ಡ್ರಾ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು ನೀವು? ನಾರ್ತ್ ಪೋಲ್ ಹಾಗೂ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ನ ಡ್ರಾ ಮಾಡಬೇಕು. ಮಧ್ಯದಲ್ಲಿ ಏನಂತ ಕರಿತೀವಿ ನಾವು? ಇದಕ್ಕೆ ಆರ್ಮೇಚರ್ ಅಂತ ಕರಿತೀವಿ. ಸೊ ಆರ್ಮೇಚರ್ ಅಂದರೆ ಏನಿರುತ್ತೆ? ಇದರಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇರುತ್ತೆ. ಆ ಕಾಯಿಲ್ ಬಂದ್ಬಿಟ್ಟು ಈ ಸರ್ಕ್ಯೂಟಿಗೆ ಕನೆಕ್ಟ್ ಆಗಿರುತ್ತೆ ಇಲ್ಲಿ. ಓಕೆ, ಇದು ಬ್ಯಾಟ್ರಿ ಬಿ, ಇದು ಸ್ವಿಚ್ ಕೆ. ಓಕೆ, ಇಲ್ಲಿ ನಾವೇನೇನು ತೋರಿಸ್ಬೇಕು? ಸ್ಪ್ಲಿಟ್ ರಿಂಗ್ಸ್ ಹಾಗೂ ಬ್ರಷಸ್ ಅಲ್ವಾ? ಸೊ ವಿಚ್ ಆರ್ ದ ಸ್ಪ್ಲಿಟ್ ರಿಂಗ್ಸ್ ಹಿಯರ್? ಸ್ಪ್ಲಿಟ್ ರಿಂಗ್ಸ್ ಆರ್ ಪಿ ಆ್ಯಂಡ್ ಕ್ಯೂ. ಬ್ರಷಸ್ ಯಾವ್ದು? ಬ್ರಷಸ್ ಆರ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಬೇರೆ ಏನಾದರೂ ಕೇಳ್ಬೋದು. ಇದಕ್ಕೆ ಆರ್ಮೇಚರ್ ಅಂತ ಹೇಳ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಇದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್, ಬ್ಯಾಟ್ರಿ, ಸ್ವಿಚ್, ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್. ಓಕೆ, ಸೊ ಈ ರೀತಿ ಡ್ರಾ ಮಾಡ್ಬೋದು. ಡ್ರಾ ಮಾಡಬೇಕು ಈ ಡಯಾಗ್ರಾಮ್ನ. ಅವೆರಡು ಕೇಳಿದ್ದಾರೆ. ಆರ್ಮೇಚರ್ ಕೇಳಿದ್ರೆ ಇದೆ ಅಂತ ಹೇಳಿ ಆನ್ಸರ್ ಮಾಡಬೇಕು. ಅದು ಬ್ಯಾಟ್ರಿ ಹಾಗೂ ಇದು ಸ್ವಿಚ್. ಓಕೆ, ಸೊ ಇದು ಡಯಾಗ್ರಾಮ್ ಆಗಿರೋದ್ರಿಂದ ಏನೋ ಡೌಟ್ ಇರಲ್ಲ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಂಬರ್ 17. ಡ್ರಾ ದ ಡಯಾಗ್ರಾಮ್ ಆಫ್ ಸಿಂಪಲ್ ಎಲೆಕ್ಟ್ರಿಕ್ ಜನರೇಟರ್, ಲೇಬಲ್ ದ ಫಾಲೋವಿಂಗ್ ಪಾರ್ಟ್ಸ್. ಎಲೆಕ್ಟ್ರಿಕ್ ಜನರೇಟರ್ನ ಡ್ರಾ ಮಾಡಿ ಯಾವ ಪಾರ್ಟ್ಸ್ನ ಲೇಬಲ್ ಮಾಡಬೇಕು? ಬ್ರಷಸ್ ಹಾಗೂ ರಿಂಗ್ಸ್ನ ಲೇಬಲ್ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಜನರೇಟರ್ನ ಯಾವ ರೀತಿ ಡ್ರಾ ಮಾಡೋದು? ಈ ರೀತಿಯಲ್ಲಿ ಡ್ರಾ ಮಾಡಬೇಕು. ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಇಲ್ಲಿ ನೋಡಿ, ಗ್ಯಾಲ್ವನೋಮೀಟರ್ ಕನೆಕ್ಟ್ ಆಗಿದೆ. ಸೊ ಗ್ಯಾಲ್ವನೋಮೀಟರ್ ಏನಕ್ಕೆ ಕನೆಕ್ಟ್ ಆಗಿದೆ? ಇಲ್ಲಿ ಯಾವಾಗ ಇದು ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಜನರೇಟ್ ಆಗುತ್ತೋ ಎಲೆಕ್ಟ್ರಿಸಿಟಿ, ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಜನರೇಟ್ ಆಗಿದೆ ಅಂತ? ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಆ ಸ್ಲೈಟ್ ಡಿಫ್ಲೆಕ್ಷನ್ ಕಾಣಿಸುತ್ತೆ ಗ್ಯಾಲ್ವನೋಮೀಟರಲ್ಲಿ, ಅವಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ ಅಂತ ಅದರ ಅರ್ಥ. ಓಕೆ, ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೋಸ್ಕರ. ಬೇಸಿಕಲಿ ನಾವು ಡ್ರಾಯಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಮತ್ತೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ಸ್, ಇಲ್ಲಿ ಆರ್ಮೇಚರ್ ಇದೆ, ಇಲ್ಲಿ ರಿಂಗ್ಸ್ ಇದಾವೆ B1 and B2, ಸಾರಿ R1 and R2 ರಿಂಗ್ಸ್ ಇದಾವೆ. ಬ್ರಷಸ್ ಯಾವುದು? ಬ್ರಷಸ್ ಬಂದ್ಬಿಟ್ಟು B1 and B2. ಓಕೆ, ಸೊ ಇದು ಎಲೆಕ್ಟ್ರಿಕ್ ಜನರೇಟರ್. ಇದು AC ಜನರೇಟರ್. ಇಲ್ಲಿ ಏನಾಗ್ತಾ ಇರುತ್ತೆ? ಎಲೆಕ್ಟ್ರಿಸಿಟಿ ಆಫ್ಟರ್ ಎವ್ರಿ ಹಾಫ್ ರೆವಲ್ಯೂಷನ್ ಎಲೆಕ್ಟ್ರಿಸಿಟಿಯ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾವು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ಹೋಗ್ಬಿಟ್ಟು ನೀವು ಡೀಟೇಲ್ ಎಕ್ಸ್ಪ್ಲನೇಷನ್ನ ನೋಡಿ. ಆಲ್ ರೈಟ್, ಓಕೆ. ಸೊ ಇದು ಕೂಡ ಡಯಾಗ್ರಾಮ್ ಆಗಿರೋ ಕಾರಣದಿಂದ ಡೌಟ್ಸ್ ಇರೋದಿಲ್ಲ ಅಂತ ಅಂದ್ಕೊಂಡು ನಾವು ಮತ್ತೆ ಮುಂದೆ ಪ್ರೊಸೀಡ್ ಆಗೋಣ. ನಂಬರ್ 18th ಕ್ವಶನ್.
ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನು? ಯಾರು ಕಂಡುಹಿಡಿದಿದ್ದಾರೆ ಇದನ್ನ? ಕಮೆಂಟ್ ಮಾಡಿ ಯಾರು ಕಂಡುಹಿಡಿದಿದ್ದಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನು? ಯಾವಾಗ ಒಂದು ಬಾರ್ ಮ್ಯಾಗ್ನೆಟ್ ಅಥವಾ ಯಾವುದೇ ಮ್ಯಾಗ್ನೆಟ್, ಈ ಬಾರ್ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರುತ್ತೆ. ಓಕೆ, ಯಾವಾಗ ಈ ಬಾರ್ ಮ್ಯಾಗ್ನೆಟ್ನ ನಾವು ಒಂದು ಕಾಯಿಲ್ ಹತ್ರಕ್ಕೆ ತೊಗೊಂಡು ಬರ್ತೀವೋ ಅವಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಯಾಕೆ ಇಂಡ್ಯೂಸ್ ಆಗ್ತಾ ಇದೆ? ಬಿಕಾಸ್ ದೆರ್ ಇಸ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಸಿನ್ಸ್ ದೆರ್ ಇಸ್ ಅ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಯಾವಾಗ ಇಂಡ್ಯೂಸ್ ಆಗುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇಂಡ್ಯೂಸ್ ಆಗಿದೆ ಅಂತ? ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ದಿಸ್ ಹೋಲ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅರ್ಥ ಆಯ್ತಾ? ಯಾರು ಕಂಡುಹಿಡಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರತ್ಯೂಷ್ ಹೆಗ್ಡೆ ಅವರು ಕಮೆಂಟ್ ಮಾಡಿದ್ದಾರೆ ಫ್ಯಾರಡೆ ಅಂತ. ವೆರಿ ಗುಡ್ ಪ್ರತ್ಯೂಷ್, ಕೀಪ್ ಇಟ್ ಅಪ್. ಮತ್ತೆ ಓಕೆ, ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಆನ್ಸರ್ ಈ ರೀತಿ ಬರೀಬೇಕು. ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿರೋದಷ್ಟೇ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಕರೆಂಟ್ ಇಸ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ವೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಸೋಸಿಯೇಟೆಡ್ ವಿತ್ ಇಟ್ ಚೇಂಜಸ್. ಸೊ ನಾವು ಹಿಂದೆ ನೋಡಿರೋ ತರ ಇದು ನಾವು ಹತ್ರ ತೊಗೊಂಡೋದಂಗೆ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ಇಂಡ್ಯೂಸ್ ಆಗಿದೆ ಅಂತ? ಗ್ಯಾಲ್ವನೋಮೀಟರ್ ಕನೆಕ್ಟ್ ಆಗಿದೆ. ಸೊ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆದಾಗ ಏನು ಅನ್ಕೋಬೇಕು ನಾವು? ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗಿದೆ ಅನ್ಕೋಬೇಕು. ಆದರೆ ಹೆಂಗೆ ಇಂಡ್ಯೂಸ್ ಆಯಿತು? ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿರೋದ್ರಿಂದ. ಓಕೆ, ಮೈಕಲ್ ಫ್ಯಾರಡೆ, ಅಕ್ಷತಾ ಅವ್ರು ಕಮೆಂಟ್ ಮಾಡಿದ್ದಾರೆ. ವೆರಿ ಗುಡ್ ಅಕ್ಷತಾ, ಕೀಪ್ ಇಟ್ ಅಪ್. ಓಕೆ, ಸೊ ಇದು 18th ಕ್ವಶನ್ ಆಯಿತು. ಏನೇನಾದರೂ ಡೌಟ್ಸ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ? ಫ್ಯಾರಡೆ ಅಂತ ಹೇಳಿದಿರಾ ಅಕ್ಷತಾ ಮತ್ತೆ ಪ್ರತ್ಯೂಷ್, ಗುಡ್. ಮತ್ತೇನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಂಬರ್ 19. ಓಕೆ, ಪ್ರಶ್ನೆ ಏನಿದೆ? ಹೌ ಡಸ್ ಓವರ್ಲೋಡ್ ಅಂಡ್ ಶಾರ್ಟ್ ಸರ್ಕ್ಯೂಟ್ ಅಕರ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಸೊ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಓವರ್ಲೋಡಿಂಗ್ ಮತ್ತೆ ಶಾರ್ಟ್ ಸರ್ಕ್ಯೂಟಿಂಗ್ ಯಾವ ರೀತಿ ಆಗುತ್ತೆ ಅಥವಾ ಯಾಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ತಿಳ್ಕೊಬೇಕು? ಮುಂಚೆ 3 ವೈರ್ ಯೂಸ್ ಮಾಡ್ತೀವಿ ನಾವು. ಯಾವ್ದು? ಒಂದು ರೆಡ್, ಒಂದು ಬ್ಲ್ಯಾಕ್ ಹಾಗೂ ಇನ್ನೊಂದು ರೆಡ್. ರೆಡ್ ವೈರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ರೆಡ್ ವೈರ್ ಬಂದ್ಬಿಟ್ಟು ಲೈವ್ ವೈರ್, ಅದು. ಬ್ಲ್ಯಾಕ್ ಇಸ್ ನ್ಯೂಟ್ರಲ್, ಗ್ರೀನ್ ಆರ್ ಯೆಲ್ಲೋ ಇಸ್ ದ ಅರ್ಥಿಂಗ್ ವೈರ್. ಓಕೆ, ಸೊ ಇಲ್ಲಿ ನೋಡಿ, ಓವರ್ಲೋಡಿಂಗ್ ಕ್ಯಾನ್ ಅಕರ್ ವೆನ್ the live wire and the neutral wire come in direct contact. ಸೊ ಯಾವಾಗ ಲೈವ್ ವೈರ್ ನ್ಯೂಟ್ರಲ್ ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರುತ್ತೋ ಅವಾಗ ಓವರ್ಲೋಡಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಶಾರ್ಟ್ ಸರ್ಕ್ಯೂಟ್ ಕೂಡ ಆಗುತ್ತೆ. ದಿಸ್ ಅಕರ್ಸ್ ವೆನ್ ಇನ್ಸುಲೇಷನ್ ಆಫ್ ದ ವೈರ್ಸ್ ಇಸ್ ಡ್ಯಾಮೇಜ್ಡ್ ಆರ್ ದೇರ್ ಇಸ್ ಫಾಲ್ಟ್ ಇನ್ ಅಪ್ಲಯನ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಶಾರ್ಟ್ ಸರ್ಕ್ಯೂಟ್. ಸೊ ರೆಡ್ ಅಂಡ್ ಬ್ಲ್ಯಾಕ್ ಅಂದರೆ ಲೈವ್ ಅಂಡ್ ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ? ಓವರ್ಲೋಡಿಂಗ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಇಫ್ ದೇರ್ ಇಸ್ ಅನ್ ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈ ಆಫ್ ವಾಲ್ಟೇಜ್, ಅಕಸ್ಮಾತ್ ಜಾಸ್ತಿ ವಾಲ್ಟೇಜ್ ಸಪ್ಲೈ ಆಗೋದ್ರೆ ಅವಾಗ ಏನಾಗುತ್ತೆ? ಅವಾಗಲೂ ಕೂಡ ಶಾರ್ಟ್ ಸರ್ಕ್ಯೂಟಿಂಗ್ ಆಗುತ್ತೆ. ಅದ್ರ ಜೊತೆಗೆ ಇಫ್ ಟೂ ಮೆನಿ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಟು ದ ಸಿಂಗಲ್ ಸಾಕೆಟ್, ತುಂಬಾ ಅಪ್ಲಯನ್ಸಸ್ ಒಂದೇ ಸಾಕೆಟಿಗೆ ಕನೆಕ್ಟ್ ಆಗಿಬಿಟ್ರೆ ಅವಾಗ ಏನಾಗುತ್ತೆ? ಅವಾಗಲೂ ಕೂಡ ಶಾರ್ಟ್ ಸರ್ಕ್ಯೂಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಜ್ಞಾಪಕ ಇಟ್ಕೊಳ್ಳಿ, 3 ಡಿಫ್ರೆಂಟ್ ವೈರ್ಸ್, ಒಂದು ರೆಡ್, ಒಂದು ಬ್ಲ್ಯಾಕ್ ಹಾಗೆ ಇನ್ನೊಂದು ಯೆಲ್ಲೋ ಆರ್ ಗ್ರೀನ್. ಓಕೆ, ಸೊ ಇಲ್ಲಿ ಶಾರ್ಟ್ ಸರ್ಕ್ಯೂಟಿಂಗ್ ಹೇಗಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೀವಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. No doubts? All right. Clear. Next ಹೋಗೋಣ. ಇವತ್ತಿನ ವಿಡಿಯೋ ಲೆಸನ್ ಇಲ್ಲಿ ಇದೇ ಕೊನೆಯ ಪ್ರಶ್ನೆ. 20 ಕ್ವಶನ್ಸ್ ಮುಗಿಯಕ್ಕೆ ಬಂದಿದೆ. ಏನಿದೆ ಲಾಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅರ್ತ್ ವೈರ್? ಎಕ್ಸ್ಪ್ಲೈನ್. ಸೊ ನಾನು ಹೇಳಿರೋ ಥರ ರೆಡ್, ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಆರ್ ಯೆಲ್ಲೋ ಅಂತ ಹೇಳಿದ್ದೀನಲ್ವಾ? ಸೊ ಇದ್ರಲ್ಲಿ ಗ್ರೀನ್ ಆರ್ ಯೆಲ್ಲೋ ಬಂದ್ಬಿಟ್ಟು ಅರ್ತ್ ವೈರ್. ಸೊ ಈ ಅರ್ಥಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಸೊ ಫಸ್ಟ್ ಆಫ್ ಆಲು 3 ಅಂದರೆ ಸಾಕೆಟ್ಸ್ ನೀವು ನೋಡಿದ್ರೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಾಕೆಟ್ಸ್ ಎಲ್ಲ ನೋಡಿದ್ರೆ ನಿಮ್ಮ ಮನೇಲೂ ಇರುತ್ತೆ. ಐರನ್ ಬಾಕ್ಸಿಗೆ 3 ಕೊಟ್ಟಿರ್ತಾರೆ, ಚಾರ್ಜರ್ಗೆ 2 ಕೊಟ್ಟಿರ್ತಾರೆ. ಯಾಕೆ ಐರನ್ ಬಾಕ್ಸಿಗೆ 3 ಕೊಟ್ಟಿರ್ತಾರೆ ಹೇಳಿ ನೋಡೋಣ? ಯಾಕಂದರೆ ಐರನ್ ಬಾಕ್ಸಲ್ಲಿ ಒಂದು ಮೆಟಲ್ ಇರುತ್ತೆ. ಆ ಮೆಟಲ್ ಹೀಟ್ ಆಗಿಬಿಟ್ಟು ಅದರಿಂದ ತಾನೇ ನಾವು ಐರನ್ ಮಾಡೋದು ಅಲ್ವಾ? ಸೊ ಏನಾಗುತ್ತೆ, ಇದು ಮೆಟಾಲಿಕ್ ಬಾಡಿ ಯಾವ್ದು ಅಪ್ಲಯನ್ಸಸ್ಗೆ ಇರುತ್ತೋ ಅದಕ್ಕೆಲ್ಲ ನಾವೇನು ಮಾಡ್ತೀವಿ? ಅರ್ಥಿಂಗ್ನ ಕೊಡ್ತೀವಿ. ಯಾಕೆ ಅರ್ಥಿಂಗ್ನ ಕೊಡ್ತೀವಿ? ಯಾಕಂದರೆ ಅರ್ಥಿಂಗ್ ಕೊಡೋದ್ರಿಂದ ರೆಸಿಸ್ಟೆನ್ಸ್ ಅದೇನಾಗುತ್ತೆ, ಅದು ಅರ್ತ್ ವೈರ್ ಬಂದ್ಬಿಟ್ಟು ಒಂದು ಪ್ಲೇಟ್ ಕನೆಕ್ಟ್ ಆಗಿರುತ್ತೆ. ಈ ಪ್ಲೇಟ್ ಎಲ್ಲಿರುತ್ತೆ?
ನಿಮ್ಮ ಮನೆ ಹತ್ರ ಎಲ್ಲೋ ಅಂಡರ್ಗ್ರೌಂಡಲ್ಲಿ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಎಲೆಕ್ಟ್ರಿಸಿಟಿಯ ಕ್ಯಾರೆಕ್ಟರಿಸ್ಟಿಕ್ ಏನು, ಎಲ್ಲಿ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೋ ಅಲ್ಲೇ ಅದು ಫ್ಲೋ ಆಗುತ್ತೆ. ಸೊ ಇವಾಗ ಐರನ್ ಬಾಕ್ಸಿಗೆ ಅರ್ಥಿಂಗ್ ಕೊಡೋ ಕಾರಣ ಏನು, ಅಕಸ್ಮಾತ್ ಏನಾದರೂ ಶಾಕ್ ಹೊಡಿಯಂಗಿದ್ರೆ ಅದು ಅರ್ಥಿಂಗಿಗೆ ಹೋಗಲಿ, ನಮಗೇನು ಶಾಕ್ ಹೊಡೆಯಲ್ಲ. ಆ ಕಾರಣ ನಾವೇನು ಮಾಡ್ತೀವಿ, ಯಾವ್ದಾವ ಅಪ್ಲಿಕೆನ್ಸಸ್ಗೆ ಮೆಟಾಲಿಕ್ ಬಾಡಿ ಇರುತ್ತೋ ಅದಕ್ಕೆಲ್ಲ ನಾವು ಅರ್ಥಿಂಗ್ ವೈರ್ ಕಂಪಲ್ಸರಿ ಕೊಡ್ತೀವಿ. ಓಕೆ, ಸೊ ಇಲ್ಲಿ ನೋಡೋಣ ಬನ್ನಿ. ಅರ್ತ್ ವೈರ್ ಇಸ್ ಸೇಫ್ಟಿ ಮೆಷರ್ ಫಾರ್ ದ ಅಪ್ಲಯನ್ಸಸ್ ವಿತ್ ಮೆಟಾಲಿಕ್ ಬಾಡಿ, ಕರೆಕ್ಟ್. ನೆಕ್ಸ್ಟ್, ದ ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ದ ಅರ್ತ್ ವೈರ್ ವಿಚ್ ಪ್ರೊವೈಡ್ಸ್ ಲೋ ರೆಸಿಸ್ಟೆನ್ಸ್ ಕಂಡಕ್ಟಿಂಗ್ ಪಾತ್ ಫಾರ್ ದ ಕರೆಂಟ್. ಸೊ ನಾನು ಹೇಳಿರೋ ಥರ ಕರೆಂಟು ಎಲ್ಲಿ ಲೋ ರೆಸಿಸ್ಟೆನ್ಸ್ ಇರುತ್ತೋ ಆ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಅರ್ಥಿಗೆ ತುಂಬ ಲೋ ರೆಸಿಸ್ಟೆನ್ಸ್ ಇದೆ ವೆನ್ ಕಂಪೇರ್ ಟು ಹ್ಯೂಮನ್ ಬಾಡಿ. ಸೊ ಅದು ನಮ್ಮ ಬಾಡಿಗೆ ಫ್ಲೋ ಆಗೋಕ್ಕಿಂತ ಮುಂಚೆ ಎಲ್ಲಿಗೆ ಫ್ಲೋ ಆಗೋಗುತ್ತೆ, ಅರ್ಥಿಗೆ ಫ್ಲೋ ಆಗೋಗುತ್ತೆ. ಸೊ ಅದರಿಂದ ನಾವು ಸೇಫ್ ಆಗಿರ್ತೀವಿ ಶಾಕ್ ಹೊಡ್ಸ್ಕೊಳ್ಳೋದ್ರಿಂದ, ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನು, ದಿಸ್ ಎನ್ಶೋರ್ಸ್ ದಟ್ ದರ್ ಇಸ್ ನೋ ಲೀಕೇಜ್ ಆಫ್ ಕರೆಂಟ್ ಟು ದ ಮೆಟಾಲಿಕ್ ಬಾಡಿ ಆಫ್ ದ ಅಪ್ಲಯನ್ಸ್ ಆ್ಯಂಡ್ ದ ಯೂಸರ್ ಮೇ ನಾಟ್ ಗೆಟ್ ಅ ಸಿವಿಯರ್ ಎಲೆಕ್ಟ್ರಿಕ್ ಶಾಕ್. ಓಕೆ, ಸೊ ನಾನು ಹೇಳಿರೋ ಥರನೇ ಅದು ಎಲೆಕ್ಟ್ರಿಸಿಟಿ ಅರ್ಥಿಗೆ ಹೋಗುತ್ತೆ, ಹಾಗೆ ನಮ್ಮ ಯೂಸರ್ಗೆ ಏನಾಗುತ್ತೆ, ಯಾವ ಶಾಕು ಬರೋದಿಲ್ಲ. ಪ್ರತ್ಯುಷ್ ಹೆಗ್ಡೆ ಅವರು ಒಂದು ಡೌಟ್ನ ಕೇಳಿದ್ದಾರೆ, ಹೌ ಇಸ್ ಫ್ಯೂಸ್ ಕನೆಕ್ಟೆಡ್ ಇನ್ ಸರ್ಕಿಟ್ ಅಂತ ಕೇಳಿದ್ದಾರೆ. ಸೊ ನಾವು ನೋಡಿರೋ ಥರ ಫ್ಯೂಸ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಾನು ಅಲ್ವಾ. ಸೊ ಫ್ಯೂಸ್ ಯಾವ ರೀತಿ ಕನೆಕ್ಟ್ ಆಗಿತ್ತು ಡಿವೈಸ್ಗೆ, ಸೀರೀಸಲ್ಲಿ ಕನೆಕ್ಟ್ ಆಗಿತ್ತು. ಸೊ ಫ್ಯೂಸ್ ಕನೆಕ್ಟ್ ಮಾಡೋ ಕಾರಣ ಏನು, ಡಿವೈಸ್ನ ಸೇವ್ ಮಾಡೋದಕ್ಕೆ. ಯಾವುದರಿಂದ, ಆಕ್ಸಿಡೆಂಟಲ್ ಹೈಕ್ ಇನ್ ವೋಲ್ಟೇಜ್ ಅಥವಾ ಶಾರ್ಟ್ ಸರ್ಕಿಟ್ಗಳಿಂದ. ಓಕೆ, ಬೇರೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಕ್ಷತ್ ಅವ್ರು ಸೀರೀಸ್ ಅಂತ ಕಮೆಂಟ್ ಮಾಡಿದ್ದಾರೆ, ಗುಡ್. ಓಕೆ, ಪ್ರತ್ಯುಷ್ ಹೆಗ್ಡೆ ಅವರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವೈ ಇಟ್ ಇಸ್ ಇನ್ ಸೀರೀಸ್ ಅಂದ್ಬಿಟ್ಟು. ಓಕೆ, ಪ್ರತ್ಯುಷ್ ಹೆಗ್ಡೆ ಇಲ್ಲಿ ನೋಡಿ ಇವಾಗ. ಸೊ ಇದು ಡಿವೈಸ್, ಓಕೆ, ಇದು ಡಿವೈಸ್ ಅಕಸ್ಮಾತ್ ಪ್ಯಾರಲ್ ಕನೆಕ್ಟ್ ಆಗಿದೆ ಅನ್ಕೊಳ್ಳಿ. ಪ್ಯಾರಲ್ ಅಂದ್ರೆ ಏನು, ಈ ರೀತಿ ಕನೆಕ್ಟ್ ಆಗಿರುತ್ತೆ. ಇದು ಫ್ಯೂಸ್ ವೈರ್ ಇದೆ. ಓಕೆ, ದಿಸ್ ಇಸ್ ದ ಫ್ಯೂಸ್ ವೈರ್. ಅಕಸ್ಮಾತ್ ಪ್ಯಾರಲ್ ಕನೆಕ್ಟ್ ಆಗಿದ್ರೆ ಫ್ಯೂಸು, ಎಲೆಕ್ಟ್ರಿಸಿಟಿ ಇಲ್ಲೇ ಡಿವೈಡ್ ಆಗೋಗುತ್ತೆ. ಇಲ್ಲಿಂದ ಹಿಂಗೆ ಬರುತ್ತೆ ಎಲೆಕ್ಟ್ರಿಸಿಟಿ, ಬಂದ್ಬಿಟ್ಟು ಏನಾಗುತ್ತೆ, ಡೈರೆಕ್ಟಾಗಿ ಇದಕ್ಕೆ ಹೋಗಲ್ಲ, ಇಲ್ಲಿ ಸ್ವಲ್ಪ ಹೋಗುತ್ತೆ, ಇಲ್ಲಿ ಸ್ವಲ್ಪ ಹೋಗುತ್ತೆ. ಅವಾಗ ಫ್ಯೂಸ್ ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಏನು ಯೂಸ್ ಇರಲ್ಲ, ಮತ್ತು ಇಲ್ಲಿ ಏನಾಗ್ತದೆ, ಎಲೆಕ್ಟ್ರಿಸಿಟಿ ಡಿವೈಡ್ ಆಗ್ತಾ ಇದೆ. ಸೊ ಎಲೆಕ್ಟ್ರಿಸಿಟಿ ಡಿವೈಡ್ ಆದಾಗ ಏನಾಗುತ್ತೆ, ಇದಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅಷ್ಟು ಎಲೆಕ್ಟ್ರಿಸಿಟಿ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ 5 ಆಂಪಿಯರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬೇಕು ಅಂದ್ಕೊಳ್ಳಿ. ಇಲ್ಲಿಂದ ನಾವು 5 ಆಂಪಿಯರ್ಸ್ನೇ ಇದು ಕೊಡ್ತಾ ಇದ್ದೀವಿ, ಸಪ್ಲೈ ಮಾಡ್ತಿದ್ದೀವಿ. ಸೊ ಈ 5 ಆಂಪಿಯರ್ಸ್ ಏನಾಗುತ್ತೆ, ಇಲ್ಲಿ 2.5 ಹೋಗುತ್ತೆ, ಇಲ್ಲಿ 2.5 ಹೋಗುತ್ತೆ. ಫಸ್ಟ್ ಆಫ್ ಆಲ್ ಅವಾಗ ಇದು ವರ್ಕೇ ಆಗೋದಿಲ್ಲ ಅಟ್ ದ ಫಸ್ಟ್ ಪಾಯಿಂಟ್, ಆಯಿತಾ. ಅದ್ರ ಜೊತೆಗೆ ಇದು ವರ್ಕ್ ಆಗಿಲ್ಲ ಅಂದರೆ ಫ್ಯೂಸಿನ ಫಂಕ್ಷನ್ ಏನು, ಕರೆಕ್ಟ್. ಸೊ ಅದೇ ಫ್ಯೂಸ್ನ ನಾವು ಇಲ್ಲೇ ಕನೆಕ್ಟ್ ಮಾಡಿಬಿಟ್ರೆ ಅವಾಗ 5 ಆಂಪಿಯರ್ಸ್ ಹೋದರೆ, ಸೊ ಇಲ್ಲೂ 5 ಆಂಪಿಯರ್ಸ್ ಹೋಗುತ್ತೆ, ಸೇಫ್. ಅಕಸ್ಮಾತ್ 6 ಆಂಪಿಯರ್ಸ್ ಹೋಯ್ತು ಅನ್ಕೊಳ್ಳಿ, ಸೊ ಅವಾಗ ಇದು ಮೆಲ್ಟ್ ಆಗೋಗುತ್ತೆ, ಡಿವೈಸ್ ಡ್ಯಾಮೇಜ್ ಆಗೋದ್ರಿಂದ ಬಚಾವಾಗುತ್ತೆ. ಅರ್ಥ ಆಯ್ತಾ, ಏನಕ್ಕೆ ಅದನ್ನು ಕನೆಕ್ಟ್ ಮಾಡಬಾರ್ದು ಅಂತ. ಸೊ ಕನೆಕ್ಟ್ ಫ್ಯೂಸ್ ಇನ್ ಪ್ಯಾರಲಲ್ ಡಿವೈಸು ಈ ಥರ ಕಾಣಿಸುತ್ತೆ ನೋಡಿ. ಸೊ ಇದು ಪ್ಯಾರಲಲ್ ಆಗಿರುತ್ತೆ ಡಿವೈಸ್ ಕನೆಕ್ಷನ್. ಓಕೆ, ಸೊ ಅರ್ಥ ಆಯ್ತಲ್ವಾ. 5 ಅಂದರೆ ಡಿವೈಡ್ ಆಗೋಗುತ್ತೆ, ಅದು ಫಸ್ಟ್ ಆಫ್ ಆಲ್ ವರ್ಕೇ ಆಗೋದಿಲ್ಲ, ಮತ್ತು ಇದ್ರ ಯೂಸು ಇರೋದಿಲ್ಲ. ಸೊ ಅದೇ ಇಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಓಕೆ, ಮತ್ತೆ ಬೇರೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಅಂತ್ಯಕ್ಕೆ ಬಂದಿದ್ದೀವಿ. ಏನು ನೋಡಿದ್ವಿ ಇವತ್ತು ನಾವು, ಇವತ್ತು SA1 ಎಕ್ಸಾಮ್ಸ್ಗೆ ಬರ್ತಾ ಇರುವಂಥ ಸಿಲೆಬಸ್, ಫಿಸಿಕ್ಸ್ ಸಿಲೆಬಸ್ಸಿನ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾವು ಕವರ್ ಮಾಡಿದ್ದೀವಿ. ಯಾವ ರೀತಿ ಕವರ್ ಮಾಡಿದ್ದೀವಿ, ಕ್ವೆಶನ್ಸ್ನ ಆನ್ಸರ್ ಮಾಡ್ತಾ ಕವರ್ ಮಾಡಿದ್ದೀವಿ. ಎಷ್ಟು ಕ್ವೆಶನ್ಸ್ನ ಆನ್ಸರ್ ಮಾಡಿದ್ದೀವಿ, 20 ಕ್ವೆಶನ್ಸ್ನ ಆನ್ಸರ್ ಮಾಡಿದ್ದೀವಿ. ಸೊ ಈ 20 ಕ್ವೆಶನ್ಸ್ನ ಆನ್ಸರ್ ಮಾಡೋದ್ರಿಂದ ನಿಮ್ದು ಎಲ್ಲ ಕಾನ್ಸೆಪ್ಟ್ಸು ಕ್ಲಿಯರ್ ಆಗಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದರಿಂದ ನಾವು ಈ ಚಾನೆಲ್, ಈ ವಿಡಿಯೋಯಿಂದ ನಾವೇನಂತ ಗ್ಯಾರಂಟಿ ಮಾಡ್ಬೋದು ಅಂದರೆ ಪಕ್ಕ ಫಿಸಿಕ್ಸಲ್ಲಿ ಪಾಸ್ ಆಗ್ತೀರಾ ನೀವು, ಆಯಿತಾ. ಸೊ ಅದೊಂದು ಗ್ಯಾರಂಟಿ ಇದೆ. ನೆಕ್ಸ್ಟ್ ಲೈವ್ ಕ್ಲಾಸ್ ಯಾವಾಗ ಮತ್ತು ಯಾರ್ದು? ಸೊ ನೆಕ್ಸ್ಟ್ ಲೈವ್ ಕ್ಲಾಸು ನಾಳೆನೇ ಇರುತ್ತೆ. ಎಷ್ಟು ಗಂಟೆಗಿರುತ್ತೆ? 2 ಗಂಟೆಗಿರುತ್ತೆ. ಯಾವ ಸಬ್ಜೆಕ್ಟ್ ಇರುತ್ತೆ? ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ.
ಸೊ ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಸೈನ್ಸ್. ಯಾರು ತಗೊಳ್ತಾ ಇರ್ತಾರೆ ಅದನ್ನು? ನಮ್ಮ ಹರ್ಷಿತಾ ಮೇಡಮ್ ಅವ್ರು ತಗೋತಾ ಇರ್ತಾರೆ. ಸೊ ಹರ್ಷಿತಾ ಅವರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ಡೌಟ್ಸ್ ಬಂದರೆ ಅವ್ರನ್ನ ಕೂಡ ಕೇಳಿ, ಎಲ್ಲ ಕ್ಲಿಯರ್ ಆಗುತ್ತೆ. ನಾಳೆ ಕ್ಲಾಸ್ 7 ಗಂಟೆಗೆ ಅಟೆಂಡ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಆಯ್ತಾ? ಮತ್ತೆ ಇವಾಗ ಪಾಠ ಮಾಡಬೇಕಾದ್ರೆ ಅಥವಾ ರಿವಿಷನ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಡೌಟ್ಸ್ ಬಂದಿಲ್ಲ, ಓದಬೇಕಾದ್ರೆ ನಾಳೆ ಎಕ್ಸಾಮ್ ಇದೆ ಅಥವಾ ನಾಡಿದ್ದು ಎಕ್ಸಾಮ್ ಇದೆ, ಒಂದು ವಾರ ಆದಮೇಲೆ ಎಕ್ಸಾಮ್ ಇದೆ, ಇವಾಗ ಕುತ್ಕೊಂಡು ಓದಬೇಕಾದ್ರೆ ಅಕಸ್ಮಾತ್ ಯಾವುದಾದ್ರೂ ಡೌಟ್ ಬಂತು ಅಂದ್ಕೊಳ್ಳಿ, ಯಾವ ಸಬ್ಜೆಕ್ಟಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಯಾವುದೇ ಡೌಟ್ ಬಂದ್ರೂ ನೀವೇನು ಮಾಡಬೇಕು, ಆ ಡೌಟ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಟೈಪ್ ಮಾಡಿಬಿಟ್ಟು ಕಳಿಸಿ. ಅಥವಾ ನಿಮ್ಗೆ ಟೈಪ್ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಒಂದು ಫೋಟೋ ಹೊಡೆದ್ಬಿಟ್ಟು ನಿಮ್ಗೆ ಏನು ಡೌಟ್ ಇದೆಯೋ ಆ ಡೌಟ್ನ ಬರೆದ್ಬಿಟ್ಟು ಕಳಿಸಿ. ನಮ್ಮ ಟೀಮ್ ಏನು ಮಾಡುತ್ತೆ ಅಥವಾ ನಾವೇನು ಮಾಡ್ತೀವಿ ಅಂದರೆ ಆ ಡೌಟ್ನ ಆದಷ್ಟು ಬೇಗ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ದಯವಿಟ್ಟು ಜಾಯ್ನ್ ಆಗಿ. ನಿಮ್ಮ ಜೊತೆ ಟೀಚರ್ಸ್ ಇರೋ ಥರನೇ ಲೆಕ್ಕ ಆಗುತ್ತೆ. ಯಾಕಂದರೆ ನಿಮ್ಗೆ ಏನೇ ಡೌಟ್ ಬಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಅದೇ ನಿಮ್ಮ ಸ್ಕೂಲ್ ಟೀಚರ್ನ ಕೇಳೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಸ್ವಲ್ಪ ಜನಕ್ಕೆ ಸಾಧ್ಯ ಇರುತ್ತೆ, ತುಂಬ ಜನಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅವರೆಲ್ಲ ನಾವೇನು ಮಾಡ್ಬೋದು, ನಾವಿದ್ದೀವಿ ಅವ್ರಿಗೆ. ನಮ್ಮ ಪರೀಕ್ಷೆ ಟೀಮ್ ಇದೆ, ಪರೀಕ್ಷೆ ಚಾನಲ್ ಇದೆ. ನಮಗೆ ನೀವು ನಿಮ್ಮ ಡೌಟ್ಸ್ನ ಕಳಿಸಿ. ಎಷ್ಟೇ ದೊಡ್ಡ ಡೌಟು, ಏನೇ ಡೌಟ್ ಇದ್ರೂ ನಾವು ಅದನ್ನು ಕ್ಲಾರಿಫೈ ಮಾಡ್ತೀವಿ. ಇದ್ರ ಜೊತೆಗೆ ಪರೀಕ್ಷೆ ಯೂಟ್ಯೂಬ್ ಚಾನಲಿನ ಫಿಸಿಕ್ಸ್ ವಿಡಿಯೋಸ್ನ ನೀವು ನೋಡಿ, ಪ್ಲೇಲಿಸ್ಟ್ಗಳಿದ್ದಾವೆ, ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಗಳಿದ್ದಾವೆ. ಕೆಮಿಸ್ಟ್ರಿ ಪ್ಲೇಲಿಸ್ಟ್ ಇದೆ, ಬಯಾಲಜಿ ಪ್ಲೇಲಿಸ್ಟ್ ಇದೆ, ಮ್ಯಾಥಮೆಟಿಕ್ಸ್ ಪ್ಲೇಲಿಸ್ಟ್ ಇದೆ, ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜಿನ ಪ್ಲೇಲಿಸ್ಟ್ ಕೂಡ ಇದೆ. ಈ ಪ್ಲೇಲಿಸ್ಟ್ ಎಲ್ಲ ನಾವೇನು ಮಾಡಿದ್ದೀವಿ, ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ, ಪ್ರಾಬ್ಲಮ್ಸ್ನ ಕವರ್ ಮಾಡಿದ್ದೀವಿ, ಎಕ್ಸಾಮ್ಸ್ಗೆ ಏನು ಬರಬೇಕು ಅದನ್ನು ಕವರ್ ಮಾಡಿದ್ದೀವಿ. ಓಕೆ, ಅದು ಯಾವ ಭಾಷೆಯಲ್ಲಿ? ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಸಿಂಪಲಾಗಿ ಕವರ್ ಮಾಡಿದ್ದೀವಿ. ಓಕೆ, ಸೊ ಇದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಲಾಸ್ಟಾಗಿ ಯಾವುದೇ ಡೌಟ್ಸ್ ಬಂದರೂ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ಥ್ರೂ ಟೆಲಿಗ್ರಾಮ್ ಚಾನೆಲ್. ಸೊ ಇಲ್ಲಿಗೆ ಮತ್ತೆ ನಾನು ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ.